ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾಬರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರೆಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾಬರೆಗಳಲ್ಲಿ ಅನಂತ ತೀರ್ಥದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಕ್ಷೇತ್ರಾದ ದೇವತೆಯಾದ ಮಾರುತೇಶ್ವರನ ಅಡಿದಾಬರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವೇಶ್ವರರ ಅಡಿದಾಬರೆಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪಾಂಡುರಂಗನ ಯತೀಶ್ವರರ ಅಡಿದಾಬರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಬಸವಾದಿ ಪ್ರವಚನ ಅಡಿದಾಬರೆಗಳಲ್ಲಿ ಸಕಲ ಸಂತ ಮಹಂತರ ಅಡಿದಾಬರೆಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಗಳಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರಾವಣದ ನಿಮಿತ್ತವಾಗಿ ಶಿವ ಪುರಾಣವನ್ನ ನಿನ್ನೆಯ ದಿನದಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಬಂದಿದ್ದೇವೆ. ವೇದವ್ಯಾಸ ಮಹರ್ಷಿಗಳು ಕೂಡ ಈ ಶಿವಪುರಾಣವನ್ನ ಬರೆದು ಈ ಕಲಿಯುಗದಲ್ಲಿ ಸಕಲ ಜೀವಿಗಳು ಕೂಡ ತಮ್ಮ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡು ಸಂತರೇ ಅಷ್ಟೇ ಆಗುವುದಲ್ಲ, ಎಲ್ಲರೂ ಕೂಡ ಈ ಪರಮಾತ್ಮನ ಅವನ ಗುಣಗಾನವನ್ನ ಮಾಡಿ ಅವನ ಪುರಾಣವನ್ನ ಕೇಳಿ ಎಲ್ಲರೂ ಕೂಡ ಏನಾಗಬೇಕಂದ್ರ ಆ ಶಿವನ ಸ್ವರೂಪ ಆಗಲಿ ಅಂತೇಳಿ ನಮಗ ಈ ಶಿವ ಪುರಾಣವನ್ನ ಬರೆದುಕೊಟ್ಟಾರೆ. ಸೋತ ಮಹರ್ಷಿಗಳು ಕೂಡ, ಶಿವನಂತ ಮಹರ್ಷಿಗಳು ಕೂಡ ಎಲ್ಲರೂ ಕೂಡ ಕುಂತ್ಕೊಂಡು ಚಿಂತನೆ ಮಾಡಿ ಇವತ್ತಿನ ದಿನದಲ್ಲಿ ಸೂತ ಪುರಾಣಿಕರು ಕೂಡ ಹೇಳ್ತಾರೆ, ಶೌನಿಕ ಮಹರ್ಷಿಗಳು ಅನ್ಯಸ್ತಂ ಮನುಷ್ಯಾತ್ಮದ ಶ್ರವಣ ಪ್ರೀತಿ ರಾರಸಃ ಅಥೋ ವಿಚಾರ್ಯ ಸುಚಿಯ ವಚ್ಮಿ ಶಾಸ್ತ್ರಂ ಮಹೋತ್ತಮಂ ಅನ್ಯಃ ತ್ವಂ ಮನುಷ್ಯಾತ್ಮದ ಶ್ರವಣ ಪ್ರೀತಿ ಲಾಸಃ ಅತಃ ವಿಚಾರ್ಯಂ ಸುಚಿಯ ವಚ್ಮಿ ಶಾಸ್ತ್ರಂ ಮಹೋತ್ತಮಂ. ಹೇ ಮುನಿಶ್ರೇಷ್ಠನೇ, ನೀನೇ ಧನ್ಯ. ಯಾಕೆ ಧನ್ಯ ಅಂತಂದ್ರ ಆ ಪರಮಾತ್ಮನ ಗುಣಗಾನವನ್ನ ಕೇಳಬೇಕಂತ ನಿನ್ನ ಮನಸ್ಸಿನಾಗ ಆಗೈತಿಲ್ಲಪ್ಪ, ನೀನು ಕೂಡ ಈ ಜಗತ್ತಿನೊಳಗ ಧನ್ಯ. ಆದರವುಳ್ಳವನಾಗಿ
ನೀನೇನ್ ಮಾಡಿ ಆ ಭಗವಂತನ ಪರಮಾತ್ಮನ ಅವನ ಲೀಲೆಯನ್ನ ಕೇಳಿ ಅವನ ಜೀವನದ ಚರಿತ್ರೆಯನ್ನ ಕೇಳಿ ನಾನು ಕೂಡ ಅವನ ಸ್ವರೂಪ ಆಗಬೇಕಂತ ನೀ ಕೇಳಕತ್ತಿಯಲ್ಲ, ನೀನು ಧನ್ಯಪ್ಪ. ಸೂತ ಮಹರ್ಷಿಗಳು ಸೌನಿಕ ಮಹರ್ಷಿಗಳಿಗೆ ಹೇಳಕತ್ತಾರೆ, ಈ ಶಾಸ್ತ್ರದಲ್ಲಿ ಅಂತ ಶಾಸ್ತ್ರವನ್ನ ಕೇಳುವ ಶ್ರದ್ಧೆ ನಮಗ್ ಬರ್ಬೇಕಾತಂದ್ರ ಅನಂತ ಜನ್ಮದ ಪುಣ್ಯದ ಸಂಸ್ಕಾರದಿಂದ ಬರಬೇಕು. ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಏನನ್ನ? ಭಗವಂತನ ಚಿಂತನೆಯನ್ನ, ಸತ್ಶಾಸ್ತ್ರವನ್ನ, ನಮ್ಮ ನಿಜವಾದ ಕರು ಸ್ವರೂಪವನ್ನ ಅಂತಾದ ನೀ ಕೇಳಿಯಪ್ಪ ಅಂದಾಗ ನೀನು ಅನಂತ ಜನ್ಮದೊಳಗ ನೀ ಪುಣ್ಯ ಮಾಡಿ ಅಂತ ಪುಣ್ಯ ಪ್ರಭಾವದಿಂದ ಇದು ಲಭ್ಯ ಆಗೈತಪ್ಪ ಅಂತೇಳಿ ಸೂತ ಪುರಾಣಿಕರು ಸೌನಿಕರಿಗೆ ಹೇಳ್ತಾರೆ. ಇಂಥ ಶಿವತೋಷಕರಂ ದಿವ್ಯಂ ಶೃಣು ವತ್ಸ ರಸಾಯನಂ. ವತ್ಸ, ಹೇ ಮಗು, ಏನಂತಾರವ್ರು, ಮಗು ನೀನು ಈ ರಸನಾಮೃತವನ್ನ ಇಂಥದ್ದನ್ನ ಕೇಳು, ಯಾವುದು ಸಮಸ್ತವಾದ ಶಾಸ್ತ್ರದ ಚಿಂತನೆಯನ್ನ, ಪುರಾಣಗಳಲ್ಲಿ ಅಂತಿಮವಾಗಿರುವ ಇಂಥ ಚಿಂತನೆ ನೀ ಕೇಳಕತ್ತಿ ಅಂದ್ರ ನೀ ಧನ್ಯಪ. ಅದಕ್ಕ ಮೂರು ಉದ್ದೇಶದ ಏನೈತಿ? ಅವುಗಳ ಸಾರವನ್ನ ಒಳಗೊಂಡಿರುವ ಭಕ್ತಿ. ನಮಗೆ ಎಲ್ಲಿವರೆಗೆ ಭಕ್ತಿ ಬರುವುದಿಲ್ಲ, ಶ್ರದ್ಧೆ ಬರುವುದಿಲ್ಲ, ಅಲ್ಲಿವರೆಗೆ ನಮ್ಮ ನಿಜವಾದ ಸುಖವನ್ನ ಕಾಣಲಿಕ್ಕೆ ಆಗುವುದಿಲ್ಲ. ಭಂಜನಂ ಭಕ್ತಿ. ನಮ್ಮ ಜೀವನ ಪರ್ಯಂತರವಾಗಿ ಆ ಭಗವಂತನ ಮೇಲೆ ಏನೆಲ್ಲ ಕೊಟ್ಟನಲ್ಲವ, ಏನು ಕೊಟ್ಟಿಲ್ಲ, ಎಲ್ಲವನ್ನ ಕೊಟ್ಟು ಸುಮ್ಮದ. ನಾವೇನಾದರೂ ಯಾರಿಗಾರ ಕೊಟ್ಟಿವಂತ ಅನ್ಭಿಸ್ತೇವೆ. ಮಾನವ ಕೊಟ್ಟಿದ್ದು ಮನೆ ತನಕ, ದೇವ ಕೊಟ್ಟಿದ್ದು ಕಡೆ ತನಕ. ಅಂತ ಪರಮಾತ್ಮ ಏನು ಕೊಟ್ಟಾನ? ಶಿವಪ್ರೀತಿಕರವಾದಂತಹ ಮಧುರವಾದಂತಹ ಈ ಶಿವಪುರಾಣವನ್ನ ಹೇ ಮಗು ಹೇಳಿ. ವಯಸ್ಸಿನಿಂದ ಕೂಡ ಇದ್ದರು, ಅವರು ವಯಸ್ಸಾಗೈತಿ, ವಯಸ್ಸಾದ ಕೂಡ ಆ ಶಿವಪುರಾಣವನ್ನ ಕೇಳುವ ಬಯಕೆ ಇದ್ದಲ್ಲ, ಅಂತದ್ದನ್ನ ನಾ ಹೇಳ್ತೇನಪ್ಪ, ನೀ ಕೇಳು. ಕಾಲ ವ್ಯಾಲ ಮಹಾ ದಾಸವಿಧ್ವಂಸಕರ ಮುತ್ತಮಂ ಶೈವಂ ಪುರಾಣಂ ಪರಮಂ ಶಿವನೋಕ್ತಂ ಪುರಾಮಣೆ. ಕಾಲವೆಂಬ ಮಹಾ ಸಮರ ಭಯದಿಂದ ಕೂಡಿರುವ ಮನುಷ್ಯರಿಗೆ, ಕಾಲಂದ್ರ ಯಮ, ಆ ಯಮನ ಭಯ ಎಲ್ಲರಿಗೂ ಐತಲ್ಲ, ಅಂತ ಯಮನನ್ನ ಮಹಾಭಯವಾದ ನಿವಾರಿಸುವಂತ ಉತ್ತಮವಾದ ಈ ಹಿಂದೆ ಈಶ್ವರನಿಂದ ಉಪದೇಶಿಸಲ್ಪಟ್ಟ ಪರಮಾತ್ಮನು ಕೂಡ ಏನ್ ಮಾಡನ? ಯಾರು ಅವರನ್ನ ನಂಬ್ಯಾರ, ಶಿವನಿಗೆ ಶರಣಾಗತರಾಗ್ಯಾರ, ಅಂತವರಿಗೆ ಉಪದೇಶವನ್ನ ಪರಮಾತ್ಮ ಮಾಡ್ಯಾರ. ಅದಕ್ಕ ಶಿವ ಪುರಾಣವನ್ನ ನಿನಗ್ ಹೇಳ್ತೇನಪ್ಪ, ಅವನಿಗ ಮಹತ್ಸ ವತ್ಸ ಕೇಳು, ಮನಸ್ಸಿಟ್ಟು ಕೇಳು, ಶ್ರದ್ಧೆಯಿಂದ ಕೇಳು. ಅಂದಾಗ ಮಾತ್ರ ಅದು ನಿನಗೆ ಗೊತ್ತಾಗತ್ತಪ್ಪ. ಸನತ್ಕುಮಾರಸ್ಯ ಮಣೇರುಪದೇಶಾತ್ ಪರಾದರಾತ್ ವ್ಯಾಸೋನೋಕ್ತಂ ತೋ ಸಂಕ್ಷೇಪಾತ್ ಕಲಿಜಾನಾಂ ಹಿತಾಯ ಚ. ಸನತ್ಕುಮಾರಸ್ಯ ಮುನೇಃ ಉಪದೇಶಾತ್ ಪರಾದರಾತ್ ವ್ಯಾಸೇನ ಉಕ್ತಂ ತೋ ಸಂಕ್ಷೇಪಾತ್ ಕಲಿಜಾನಾಂ ಹಿತಾಯ ಚ. ಸನತ್ ಕುಮಾರ ಮುನಿಗಳು ಕೂಡ ಅತ್ಯಂತ ಆದರದಿಂದ, ಅತ್ಯಂತ ಪ್ರೀತಿಯಿಂದ ಈ ಪುರಾಣವನ್ನು ಯಾರೇ ಕೇಳಿದ್ರೆ ವ್ಯಾಸ ಮಹರ್ಷಿ ಕೇಳಿದರು. ಯಾರೋ ಸನತ್ ಕುಮಾರ, ನಾರದ ಮಹರ್ಷಿಗಳ ಗುರುಗಳಾದ ಸನತ್ ಕುಮಾರರು ವೇದ ವ್ಯಾಸರಿಗೆ ಈ ಶಿವ ಪುರಾಣವನ್ನ
ಹೇಳಿದರು. ಉಪದೇಶ ಮಾಡಿದ ಹೊಂದಿದ ವ್ಯಾಸರು ಕೂಡ ಕಲಿಯುಗದ ಜನರ ಏಳಿಗೆಗೋಸ್ಕರವಾಗಿ ವೇದ ವ್ಯಾಸರು ವೇದಗಳ ಪಾರಾಯಣ ಅಷ್ಟೇ ಅಲ್ಲ, ವೇದಗಳ ಸಾರವನ್ನ ಭಾಗ ಮಾಡಿ ಕರ್ಮಕಾಂಡಕ್ಕೆ ಎಷ್ಟು ಬೇಕು, ಉಪಾಸನ ಕಾಂಡಕ್ಕೆ ಎಷ್ಟು ಬೇಕು, ಜ್ಞಾನ ಕಾಂಡಕ್ಕೆ ಎಷ್ಟು ಬೇಕು, ವೇದಗಳನ್ನ ವಿಭಾಗ ಮಾಡಿದಂತಹ ಈ ವೇದ ವ್ಯಾಸರಿಗೆ ಸನತ್ ಕುಮಾರ ಶಿವಯೋಗಿಗಳೇನು ಹೇಳಿದ್ರು, ಈ ಶಿವ ಪುರಾಣವನ್ನ ಹೇಳಿದರು. ಏತಸ್ಮಾತ್ ಪರಂ ಕಿಂಚಿತ್ ಪುರಾಣಾಚ್ಛ ವತೋ ಗುಣೇ ನ ವಿದ್ಯತೆ ಮನಃಶುದ್ಧೈ ಕಲಿಜಾನಾಂ ವಿಶೇಷತಃ. ಏತಸ್ಮಾತ್ ಅಪರಂ ಕಿಂಚಿತ್ ಪುರಾಣಾಚ್ಛ ಶವತಃ ಮುನೆ ನ ವಿದ್ಯತೆ ಮನಃಶುದ್ಧೈ ಕಲಿಜಾನಾಂ ವಿಶೇಷತಃ. ಇಂಥ ಪುರಾಣವನ್ನ ಏನ್ ಕೂಡ ಅಂತ ಕೇಳಿದ ಮಹರ್ಷಿಗಳು ಕೂಡ ಏನ್ ಮಾಡ್ಯಾರ, ತಾವು ಚಿಂತನೆಯನ್ನ ಮಾಡಿ ಅಂತ ಪುರಾಣವನ್ನ ನಮಗೇನ್ ಮಾಡ ಹಚ್ಚಾರ, ತಾವು ಹೇಳ ಹಚ್ಚಾರಲ್ಲ. ಇಂಥ ಮುನಿ ಅಂತ ಪುರಾಣದ ಚಿಂತನವನ್ನ ಅವ್ರು ಏನ್ ಮಾಡಿದಾರ, ಸದಾ ಚಿಂತನ ಮಾಡಿ ಅಂತವರು ಕೂಡ ಏನ್ ಮಾಡ್ಯಾರ, ಈ ವ್ಯಾಸರ ಅನುಗ್ರಹದಿಂದ ಇಂಥ ಚಿಂತನವನ್ನ ಮಾಡಿ ಅವರು ತಮ್ಮ ಜೀವನ ಪರ್ಯಂತರವಾಗಿ ಇಂಥ ಶಾಸ್ತ್ರ ಸಮ್ಮತವಾಗಿರುವ ಆ ವೇದ ವ್ಯಾಸ ಭಗವಂತ ವೇದಗಳನ್ನ ಸದಾ ಚಿಂತನ ಮಾಡಿ ಇಂಥ ವ್ಯವಸ್ಥೆಯನ್ನ ನಮಗೆ ಮಾಡಿಕೊಟ್ಟಾರಂತಂದಾಗ ನಾವೇನ್ ಮಾಡ್ಬೇಕು, ಅದನ್ನ ತಾಚು ತಪ್ಪರೆ ಇಂಥ ಪುರಾಣವನ್ನ ನಾವು ಸದಾ ಆಲಿಸ್ತಾ ಆ ಭಗವಂತನಿಗೆ ಪಾತ್ರರಾಗಿ ಅದು ಶಿವ ಪುರಾಣವನ್ನ ನಾವು ಕೂಡ ಆಚರಣೆ ಮಾಡಬೇಕು. ಅದನ್ನ ಪಠನ ಮಾಡ್ತೀವಿ. ಏನನ್ನ? ಶಿವ ಪುರಾಣವನ್ನ. ಇದಕ್ಕಿಂತ ಮನಶುದ್ಧಿ ಆಗುವಂತ ಪುರಾಣ ಗ್ರಂಥಗಳಾಗಲಿ ಯಾವ್ಯಾವ ಇಲ್ಲ. ಈ ಜಗತ್ತನ್ನ ಯಾರು ಮಾಡ್ಯಾರ? ಸಾಕ್ಷಾತ್ ಈಶ್ವರನ ಮಾಡ್ಯಾರ. ಯಾರಿಗೋಸ್ಕರವಾಗಿ? ನಮಗೋಸ್ಕರವಾಗಿ. ಎಲ್ಲರೂ ಕೂಡ ಸುಖಿಗಳಾಗಲಿ. ಈ ಕಲಿಯುಗದೊಳಗ ಎಲ್ಲಾ ಸಕಲ ಜೀವಿಗಳು ಕೂಡ ನನ್ನನ್ನ ಸ್ಮರಣೆ ಮಾಡಿ, ಎಲ್ಲಾ ಮುನಿಗಳು, ಯತೀಶ್ವರರು, ಶಿವಯೋಗಿಗಳು ಕೂಡ ಚಿಂತನೆ ಮಾಡಿರತಕ್ಕಂಥ ಈ ಗ್ರಂಥ ಶಿವಪುರಾಣವನ್ನ ಎಲ್ಲರೂ ಕೂಡ ಏನ್ ಮಾಡ್ಲಿ? ಪಠನ ಮಾಡ್ಲಿ. ಪಠನ ಅಂದ್ರೆ ಓದೋದು, ಶ್ರವಣ ಅಂದ್ರ ಹೇಳೋದು. ನಮ್ಮ ಜೀವನ ಉದ್ದಕ್ಕೂ ನಾವು ಕೂಡ ಕಟ್ಟಿ ಮ್ಯಾಗ ಕುತ್ಕೊಂಡು ಖಾಲಿ ಪ್ರಾಟಿ ಟೈಮ್ ಹಾಳು ಮಾಡುತ್ತೇವಲ್ಲ, ಎಂತೆಂದು ಮಾಡಬಾರ್ದು. ಅದಕ್ಕ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ. ಹೇ ಮನುಷ್ಯನೇ, ನಿನಗ ಸಮಯ ಕಳೀತಾ ಅಂದ್ರ ಏನು ಕೊಟ್ರ ಆ ಸಮಯ ನಮಗ್ ಸಿಗುತ್ತೈತಿ. ಹೋದ ಗತಿಸಿದ ಸಮಯ. ಈಗ ನಾವು ಮುಪ್ಪಾವಸ್ಥೆ ಬಂದೇವಲ್ಲ, ಹೊಳ್ಳಿ ನಾವು ವಯಸ್ಸು ಆಗಲಿ, ಯೌವನ ಬಗ್ಲಿ, ಬಾಲಕರಾಗಲಿ ಅಂತಂದ್ರ ಆ ಬಾಲಕನ ಯೌವನತನ ಎಂದೆಂದು ಶುಭದಿದ್ದಾರೆ. ಅದಕ್ಕ ಶ್ರವಣ ಮಾಡಿ ಮುಖ್ಯ ಸಾಧನೆಯಾಗಿರುವ ಏನಂತಾರೋ ಜನ್ಮಾಂತರೆ ಭವೇತ್ ಪುಣ್ಯಂ ಮಹತ್ತಸ್ಯ ಸುಖೀಮತಃ ಭವೇತ್ ಮಹಾಭಾಗ್ಯವತೋ ಮುನೆ. ಜನ್ಮಾಂತರೆ ಅನಂತ ಜನ್ಮದಲ್ಲಿ ನಾವು ಎಷ್ಟು ಯುಗಗಳು ಹೋಗ್ಯವಲ್ಲ, ಎಂತ ಯುಗಗಳಲ್ಲಿ ನಾವಿದ್ದವರು.
ತ್ರೇತಾಯುಗ, ದ್ವಾಪಾರ ಯುಗ, ಎಲ್ಲಾ ಯುಗಗಳಲ್ಲಿ ಕಲಿಯುಗದೊಳಗದೇವಲ್ಲ, ಈ ಕಲಿಯುಗದೊಳಗ ಅಷ್ಟೇ ಇಲ್ಲಂತ ನಾವು ಎಲ್ಲಾ ಯುಗಗಳಲ್ಲಿ ಎಷ್ಟೋ ಸಲ ಪ್ರಳಯ ಉಂಟು. ಎಲ್ಲಾ ಯುಗಗಳು ಎಷ್ಟೋ ಸಲ ಹುಟ್ಟ್ಯಾವಂತ. ಇದು ಯಾವುದರಿಂದ ಅಂತಂದ್ರ ಇದು ಕಾಲಚಕ್ರ ಸದಾ ತಿರುಗ್ತಾ ಇರ್ತದಂತ. ದೇಹಗಳು ಬೇರೆ ಬೇರೆ, ಯುಗಗಳು ಬೇರೆ ಬೇರೆ. ಅಂತ ಯುಗದಲ್ಲಿ ನಾವೆಲ್ಲ ಹೆಂಗದೇವಿ? ಆ ಬ್ರಹ್ಮ ಸ್ವರೂಪದಲ್ಲಿ ಅಲ್ಲಿದ್ದವರೇ. ಯಾರು ತಿಳಿದುಕೊಂಡು ಧನ್ಯರಾಗ್ಯಾರಲ್ಲ, ಈ ಜನನ ಮರಣಾತ್ಮಕವಾದ ಬಂಧನದಿಂದ ಬಿಡುಗಡೆ ಆಗ್ಯಾರಲ್ಲ, ಅವರಿಗೇನಿಲ್ಲ ಹುಟ್ಟು ಸಾವುಗಳು ಇಲ್ಲ. ಎಲ್ಲಿವರೆಗೆ ನಾವು ಹುಟ್ಟು ಸಾವುಗಳ ಈ ಭಯವನ್ನ ಬಿಡಿಸಿಕೊಳ್ಳುವುದಿಲ್ಲ, ಅಲ್ಲಿವರೆಗೆ ಹುಟ್ಟು ಸಾವಿನಿಂದ ಈ ಭವಸಾಗರಕ್ಕ ಬರುವುದು ನಮಗೆ ತಪ್ಪೋದಿಲ್ಲ. ಇಂಥ ಭವಸಾಗರವನ್ನ ನಾವು ಬಿಡಿಸ್ಕೋಬೇಕಾಗಿತ್ತಂದ್ರೆ, ಹುಟ್ಟುವುದು ಸಾವುದು ನಾವು ತಪ್ಪಿಸ್ಕೋಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಶಿವಪುರಾಣವನ್ನ ಪಠನ ಓದಿ, ಪಾಠ ಮಾಡಿ, ಚಿಂತನ ಮಾಡಿದಾಗ ಇದರಿಂದ ನಮಗೆ ಕನ್ಯಾಕ ಆಗಾಕ್ ಬರ್ತದೆ. ಯಾರು ಶಿವನಲ್ಲಿ ಭಕ್ತಿ ಉಂಟಾಗಿ ಈ ಶಿವಪುರಾಣವನ್ನ ಶ್ರವಣದಿಂದ ಜನ್ಮ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲಿ ಕೂಡ ಎಷ್ಟೋ ಕೋಟಿ ಜನ್ಮಗಳನ್ನ ಕಳೆದವಲ್ಲ ನಾವೀಗ. ಭೀಷ್ಮಾಚಾರ್ಯರು ಕೂಡ ಏನಂದ್ರ 101 ನಾ ಜನ್ಮದಲ್ಲಿ ಮನುಷ್ಯನಾಗಿ ಬಂದು ನಾ ಬರೇ ಪುಣ್ಯನ ಮಾಡೇನೆ, ಯಾರಿಗೂ ಪಾಪ ಕೊಟ್ಟೆ ಪಾಪ ಮಾಡಿಲ್ಲ. ನನ್ನ ಜೀವನ ಪರ್ಯಂತರವಾಗಿ ರಾಜ್ಯಕಾರಭಾರ ಮಾಡಿ ಎಲ್ಲರಿಗೂ ಕೂಡ ಆನಂದದ ಅನುಭೂತಿ ಆಗುವ ನನ್ನ ಪ್ರಜೆಗಳನ್ನ ನಾನು ಜೋಪಾನ ಮಾಡೇನಲ್ಲ. ಈ ಜನ್ಮದಲ್ಲಿ ಬಾಲ ಬ್ರಹ್ಮಚಾರಿಯಾಗಿ ನಾನೇನ್ ಮಾಡೇನೆ? ಜನ್ಮ ಪರ್ಯಂತರವಾಗಿ ಬಾಲ ಬ್ರಹ್ಮಚಾರಿಯಾಗಿ ಜೀವನವನ್ನ ಮಾಡೇನಲ್ಲ. ಈ ಶರಪಂಜರದ ಮೇಲೆ ಬಿದ್ದುಕೊಂಡು ನಾನು ಪ್ರಾಣ ಯಾಕೆ ಬಿಡಬೇಕು? ಪರಮಾತ್ಮ ಹೇಳ್ತಾನೆ. ಯಾರು? ಭೀಷ್ಮಾಚಾರ್ಯ. ಯಾರಿಗೆ? ಭಗವಂತ. ಹೌದಪ್ಪ, ನೀ ಎಲ್ಲಾ ಯುಗದಲ್ಲಿ ಕೂಡ ಇದೆಯಲ್ಲ, ಇದ್ದಿದ್ದು ನೀ ಜನ್ಮ ಜನ್ಮಗಳಲ್ಲಿ ಕೂಡ ಈ ಮಾನವ ಜನ್ಮವನ್ನ ತೆಗೆದುಕೊಂಡು ಬಂದು ಪುಣ್ಯ ಕಾರ್ಯಗಳನ್ನ ಮಾಡಿ ಪ್ರಜೆಗಳನ್ನ ಸಾಗಿಸಲು ನೀ ಪುಣ್ಯ ಕರ್ಮವನ್ನ ಮಾಡಿದ್ದರೂ ಕೂಡ 101 ಜನ್ಮದ ಹಿಂದೆ ನೀ ಏನ್ ಮಾಡಿ ಅಂದ್ರ ಇನ್ನೊಬ್ಬ ರಾಜನನ್ನ ಸೋಲಿಸುವಗೋಸ್ಕರವಾಗಿ ನೀನು ನಿನ್ನ ರಥವನ್ನ ವೇಗವಾಗಿ ಓಡಿಸ್ತಾ ಇದ್ದೀಯಲ್ಲ, ಅಂತ ಸಂದರ್ಭದಲ್ಲಿ ಒಂದು ಓತಿ ಕಟ ಅಡ್ಡ ಬಂತಲ್ಲ. ಏನ್ ಮಾಡಿದೀನಿ ಅದನ್ನ? ನಿನ್ನ ಚೂಪಾದ ಬಾನಿನಿಂದ ಚಿಮ್ಮಿದೆಯಲ್ಲ ಓತಿ ಕಟವನ್ನ, ಅದು ಅರಣ್ಯದಲ್ಲಿರತಕ್ಕಂತಹ ಗೂಟುಗಳಿಯ ಮುಳ್ಳಿಗೆ ದುಬ್ಬದಲ್ಲಿ ನಟ್ಟು ಹಟ್ಟಾಗಿ ಪಾರಾಗಿ ಒಲಿವಿಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಲ್ಲ. ನೋಡಿ ಏನಂತಾರ ಅವರು? ನೋಡಿ ಏನಪ್ಪ, ನೀ ಮರಣಿ ನೋಡಿದ್ದೆ ಅಂದ್ರ ನೀನು ಪಾಪ ಕೃತ್ಯವನ್ನ ಮಾಡಿದ್ದು ನೀನ್ ಮಾಡಿದ್ದೆ ಅಂದ್ರ ಆ ಪಾಪ ಅವಾಗ ನಾಶ. ಹಂಗಾರ ನಿನಗೇನ್ ಮಾಡ್ತೇನೆ? ನಾನು ಜ್ಞಾನದ ಚಕ್ಷು ಕೊಡುತ್ತೇನೆ, ಕಣ್ಣು ಕೊಡುತ್ತೇನೆ. ಈ ಜಗತ್ತನ್ನ 3 ಸುತ್ತು ಸುತ್ತಿ ನೋಡು ಅಂತೇಳಿ ಕಣ್ಣು ಕೊಟ್ಟು ಯಾರು? ವೇದವ್ಯಾಸರಿಗೆ ಭೀಷ್ಮಾಚಾರ್ಯ ಸುತ್ತಿದ ಎಲ್ಲೆಲ್ಲಿ ನೋಡಿದ 100 ಸಲ ಸತ್ತು ಹುಟ್ಟಿದ್ದಂತ ಯಾರು? ಭೀಷ್ಮಾಚಾರ್ಯ 100 ಸಲ ಸತ್ತು ಹುಟ್ಟಿ ಅದೇ ಜಾಗದಲ್ಲಿ ಹುಟ್ಟಿದ್ದ, ಅದೇ ಜಾಗದಲ್ಲಿ ಸತ್ತಿದ್ದ. ಇಡೇ ಬ್ರಹ್ಮಾಂಡ ಸುತ್ತಿ ನೋಡಿದರೂ ಕೂಡ ಸೂರ್ಯ ಹೊತ್ತು ಕೂಡ ಜಾಗ ಏನ್ ಹೇಳ್ತಿತ್ತು ಅಂತಂತ ಅವ ಹಂಗಾರ ಯಾರು ಸಾಯಲಾರದ, ಯಾರು ಹುಟ್ಟಲಾರದ ಅಂತ ಸ್ಥಾನದೊಳಗ
ನನ್ನ ದೇಹವನ್ನ ಭಸ್ಮ ಮಾಡು. ಇದು ಯಾರು ಬಗದಿರಬಾರ್ದಲ್ಲಿ, ಯಾರು ಆ ಜಾಗದೊಳಗ ಸತ್ತಿರಬಾರ್ದು ಅಂತ ಜಾಗದೊಳಗ ನನ್ನ ಏನ್ ಮಾಡು, ಸುಟ್ಟು ಆಕಾಶದೆತ್ತರ ಹಾರಿಸು ಅಂದಾಗ ಅಂತರ್ಲೆನ ಸುಟ್ಟು ಇದನ್ನ ವಿಶ್ವಮಧ್ಯ ಅಂತ ಮಹಾನ್ ಪುರುಷ. ಅದಕ್ಕೆ ಅವರ ಹಂತ ಅವರ ಗತಿ ಹಂಗಾಗೈತಂದಾಗ ನಮ್ಮ ನಿಮ್ಮೆಲ್ಲರ ಗತಿ. ಅದಕ್ಕ ನಾವು ನಿತ್ಯವೂ ಕೂಡ ಶ್ರಾವಣ ಮಾಸದಲ್ಲಿ ಅಷ್ಟೇ ಅಲ್ಲ, ನಿತ್ಯವೂ ಕೂಡ ಎಲ್ಲರೂ ಕೂಡ ಚಿಂತನೆ ಮಾಡಬೇಕಿದ್ದು. ಯಾಕ ಏನ್ ಕೊಟ್ಟಿಲ್ಲ ಪರಮಾತ್ಮ? ಕೊಡುವುದನ್ನ ಕೊಟ್ಟು ಬಿಡುವುದನ್ನ ಬಿಟ್ಟು ಹೇಳುವುದನ್ನ ಹೇಳಿ ಸುಮ್ಮ ಕುಂತಾನ. ಯಾರು? ಆ ಪರಮಾತ್ಮ. ಸರ್ದಾರಿ ಐಕ ಫಲವುಳ್ಳ ಶ್ರೇಯಸ್ಸಂದರೆ ಶಾಶ್ವತವಾದ ಜ್ಞಾನ ರೂಪವುಳ್ಳ ಮೋಕ್ಷ ಫಲವುಳ್ಳ, ಅದಕ್ಕೆ ಹಂತ ಜನ್ಮ ಮರಣ ರಹಿತವಾದ ಎಲ್ಲಿ ಸಿಗುತ್ತಂದ್ರೆ ಈ ಶಿವಪುರಾಣವನ್ನ ಓದೋಣದರಿಂದ, ನಾವು ಶ್ರವಣ ಮಾಡುವುದರಿಂದ ಅಂತ ಪುಣ್ಯದ ಪ್ರಾಪ್ತಿ ನಮಗ್ ಸಿಗುತ್ತದೆ. ಯಾಕೆ ಮಾಡ್ಬಾರ್ದು ನಾವು? 24 ತಾಸು ನಮಗ ಭಗವಂತ ಸಮಯ ಕೊಟ್ಟಾನಲ್ಲ, 24 ತಾಸ್ನ್ಯಾಗ 8 ತಾಸು ನಾವು ನಿದ್ದೆ ಮಾಡ್ಬೇಕು, 8 ತಾಸು ಕೆಲಸ ಮಾಡಬೇಕು, 8 ತಾಸು ಪರಮಾತ್ಮನ ಚಿಂತನ ಮಾಡ. ನಮ್ಗೊಬ್ಬರಿಗಾರ ಸಮಯ ಐತಿ? ಎಲ್ಲರೂ ಸಮಯ ಇಲ್ಲದ, ಸೌಡ್ ಇಲ್ಲದ ಸಾವುಕಾರ ಆಗ್ಯಾವ. ಬೇಡುದಾರ ಸುಖ ಬೇಡ್ತೇವ್ ಕರೆ, ಆದ್ರ ಏನ್ ಮಾಡಾಕತ್ತೀವಿ? ಬರೇ ಕೆಲಸದಲ್ಲಿ ಕಾರ್ಯದಲ್ಲಿ ಆ ಭಗವಂತನನ್ನ ಮರೆತು ನಮ್ರ ಇದು ಸುಖ, ನಾವೇ ಬ್ರಹ್ಮ ಸ್ವರೂಪ ಅಂತ ನಮ್ಮಂತ ಇಂಥ ಶ್ರೇಯವಾದ ಶ್ರೇಷ್ಠವಾದಂತಹ ಸಾಧನವನ್ನ ನನಗೆ ತಿಳಿಸು ಅಂತ ಹೇಳಿ ಕಣ್ಣಿಗೆ ಕಾಣಲಾರ. ಏನ ತತ್ಸಾಧನೇನಾಶು ಶುದ್ಧಾತ್ಮ ವಿಶೇಷತಃ ಶಿವಪ್ರಾಪ್ತಿ ಭವೇತ್ತಾತ ಸದಾ ನಿರ್ಮಲ ಚೇತಸಃ. ಏನ ತತ್ಸಾಧನೇನ ಆಶು ಶುದ್ಧಾತ್ಮ ಆತ್ಮ ವಿಶೇಷತಃ ಶಿವಪ್ರಾಪ್ತಿ ಭವೇತ್ ಆತ ಸದಾ ನಿರ್ಮಲ ಚೇತಸಃ. ಯಾರ ಮನಸ್ಸು, ಯಾರ ಅಂತಃಕರಣ ಸ್ವಚ್ಛ ಆಗಿದೆಯಲ್ಲ ಅಂತವರಿಗೆ ಶ್ರೇಯಸ್ಸ ಪರವಾದ ಅಂದ್ರ ಸಾಧನದಿಂದ ಬೇಗನೆ ಆ ಶಿವನ ಕೂಡುವ ಸಾಮರ್ಥ್ಯ ಬರ್ತದೆ. ಅಂತಃಕರಣವೆಂಬ ಕನ್ನಡಿ ಐತಲ್ಲ ನಮ್ದು. ಈಗ ನಾವು ತಲೆ ಬಾಚ್ಕೋಬೇಕಾದ್ರ ಮುಖವನ್ನ ನೋಡಿ ಕಷ್ಟ ಮಾಡ್ಕೋಬೇಕಾದ್ರೂ ಏನ್ ಮಾಡ್ತೀವಿ? ಕನ್ನಡಿಯನ್ನ ಮುಂದಿಟ್ಟುಕೊಂಡು ನಾವು ಅದನ್ನ ಕಷ್ಟ ಮಾಡ್ಕೊಂತೇವಿ. ಇಲ್ಲಿಲ್ಲಂದ್ರೆ ತಲೆ ಇಕ್ಕೊಂತೇವಿ, ತಿದ್ದುಕೊಂತೇವೆಲ್ಲ ಯಾವುದನ್ನ ನೋಡಿ? ಆ ಕನ್ನಡಿಯನ್ನ ನೋಡಿ. ಕನ್ನಡಿ ಇರಲಾರದ ಈ ಬಿಂಬ ಪ್ರತಿಬಿಂಬ ರೂಪದಲ್ಲಿ ಕಾಣ್ತದೆ. ಕಣ್ಣ ನೋಡುವ ಶಕ್ತಿ ಐತಿ ಕರೆ, ಅಲ್ಲೇ ಹಳ್ಳು ಕಸುರು ಕಟ್ಟಿ ಬಿದ್ದಾಗ ನೋಡುವ ಶಕ್ತಿ ಸಾಮರ್ಥ್ಯ ಐತೆ. ಅದರಂತೆ ನಮ್ಮ ಹೃದಯ ಎಂಬ ಕನ್ನಡಿ ಐತಲ್ಲ, ಅದು ಎಲ್ಲಿವರೆಗೆ ಪರಿಶುದ್ಧ ಆಗುವುದಿಲ್ಲ, ಭಗವಂತನನ್ನ ಕೂಡಲಿಕ್ಕೆ ಆಗುವುದಿಲ್ಲ. ಸಾಧ್ಯವಾದ ನನಗೆ ಪೂಜ್ಯನೆ ತಿಳಿಸು, ಯಾವುದು ಮೋಕ್ಷದ ಪ್ರಾಪ್ತಿವ ಅಂತದ್ದನ್ನು ನನಗ ತಿಳಿಸಪ್ಪ. ಚಿತ್ತ ಶುದ್ಧಿ ಅವಶ್ಯಕ. ಇಲ್ಲಿವರೆಗೆ ನಮ್ಮ ಚಿತ್ತ ಶುದ್ಧಿ ಆಗುದಿಲ್ಲ, ಮತಿ ಶುದ್ಧಿ ಆಗುದಿಲ್ಲ, ಅಲ್ಲಿವರೆಗೆ ಆ ಭಗವಂತನನ್ನ ಕಾಣಲಿಕ್ಕೆ ಆಗುದಿಲ್ಲ. ಅದಕ್ಕ ಇಂಥ ವ್ಯವಸ್ಥೆಯನ್ನ ಆ ಪುರಾಣಿಕರು ಕೂಡ ನಾನಾ ತರವಾಗಿ ಹೇಳಿ ಈ ಶಿವಾಮೃತವನ್ನ ನಾವು ಕೂಡ ಏನ್ ಮಾಡಬೇಕು? ಸದಾ ಚಿಂತನ ಮಾಡಿ, ಸದಾ ಶ್ರೋತುಂ ಯಜ್ಞ ಶಕ್ತ ಭವೇತ್ ಮುನಿ ಸತ್ಯಮೇ ಯದಿ ಪ್ರತಿದಿನಂ ಶೃಣುಯಾತ್ ಮೂರ್ತಕರಂ. ಯಾವಾಗಲೂ ಈ ಶಿವಪುರಾಣವನ್ನ
ಕೇಳಲು ಸಾಧ್ಯ ಇಲ್ಲದವನು ಕೂಡ ಮುನಿಶ್ರೇಷ್ಠನೇ. ನಿಯಮ ಪುಷ್ಪರವಾಗಿ ಅಂದ್ರೆ ಪ್ರತಿದಿನದಲ್ಲೂ ಆಗ್ಲಿಲ್ಲ ಅಂದ್ರೂ ಕೂಡ ಮುಹೂರ್ತ ಬಂದಿರ್ತವಲ್ಲ, ಅಮಾವಾಸ್ಯೆ ಆಗಲಿ ಹುಣ್ಣಿಮೆಯಾಗಲಿ ವಾರ ತಿಥಿಗಳು ಬಂದಾಗಾದರೂ ಕೂಡ ಈ ಶಿವಪುರಾಣವನ್ನ ನಾವು ಕೇಳಬೇಕು. ಸದಾ ಶ್ರೋತುಂ ಯದ್ಯಶಕ್ತೋ ಭವೇತ್ ಮುನಿಸತ್ತಮೇ ನಿಯತಾತ್ಮ ಪ್ರತಿದಿನಂ ಶೃಣುಯತ್ತದ್ವಾ ಮುಹೂರ್ತಕಂ. ನಿಯತಾತ್ಮ ಪ್ರತಿದಿನಂ ಶ್ರೋತುಮಶಕ್ತೋ ಮಾನವೋ ಭವೇತ್ ಪುಣ್ಯಮಾಸಾದಿಷು ಮುನೆ ಶೃಣುಯಾತ್ ಶಿವಪುರಾಣಕಂ. ಒಂದು ವೇಳೆ ದಿನಾಲು ಶ್ರವಣ ಮಾಡಕ, ದಿನಾಲು ಕೇಳಲಿಕ್ಕೆ, ಆ ಶಿವಪುರಾಣವನ್ನ ಓದಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಏನ್ ಮಾಡ್ಬೇಕು? ಪುಣ್ಯಕರವಾದ ಮಾಸ ಅಂದ್ರೆ ಒಂದು ತಿಂಗಳದಲ್ಲಿ ಒಂದು ದಿನ ಆದರೂ ಕೂಡ ಏನ್ ಮಾಡ್ಬೇಕು? ಆ ಶಿವಪುರಾಣವನ್ನ ನಾವು ಓದಬೇಕು. ಇಲ್ಲಿಕಂದ್ರೆ ತಿಥಿ ಅವು ಕೂಡ ತಿಂಗಳಿಗೆ ಬರ್ತಾವ, 15 ದಿನಕ್ಕೆ ಒಂದೊಂದು ತಿಥಿಗಳು ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಆದರೂ ಕೂಡ ನಾವು ಈ ಪುರಾಣವನ್ನ ಓದಬೇಕು. ಚತುರ್ದಶಿ, ಏಕಾದಶಿ, ಚತುರ್ದಶಿ, ದ್ವಾದಶಿ, ತ್ರಯೋದಶಿ ಬರ್ತಾವಲ್ಲ, ಅಂತ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಓದಬಹುದು. ಸಂಕ್ರಮಣ, ಮಕರ ಸಂಕ್ರಮಣ ಜನವರಿ 14 ಬರ್ತದಲ್ಲ, ಅಂತ ದಿನದಲ್ಲಿ ಕೂಡ ನಾವು ಈ ಸಪ್ತಾಹವನ್ನ ಮಾಡಿ ಆ ಪರಮಾತ್ಮನನ್ನ ಕುರಿತು ಈ ಶಿವಪುರಾಣವನ್ನ ಚಿಂತನೆ ಮಾಡಬೇಕು. ಮಾಸ ಕಾರ್ತಿಕ ಮಾಸ. ಕಾರ್ತಿಕ ಮಾಸದೊಳಗೆ ಮಾರುತೇಶ್ವರನ ಏನ್ ಮಾಡ್ತೇವೆ? ದೀಪೋತ್ಸವ, ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಬಸವೇಶ್ವರನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತೇವೆ. ಪಾಂಡುರಂಗನ ಏಕಾದಶಿ ವ್ರತವನ್ನ, ಜ್ಞಾನೇಶ್ವರ ಪಾರಾಯಣವನ್ನ ಮಾಡ್ತೇವೆ. ತುಕಾರಾಮ್ ಮಹಾರಾಜರ ಅಭಂಗಗಳನ್ನ ಚಿಂತನಾ ಮಾಡ್ತೇವಲ್ಲ, ಅದರಂತೆ ಈ ಶಿವಪುರಾಣವನ್ನು ಕೂಡ ನಾವೆಲ್ಲರೂ ಚಿಂತನಾ ಮಾಡ್ತೇವೆ. ಅಷ್ಟಮಿ ತಿಥಿ, ಇಲ್ಲಿಗಂದ್ರೆ ಚತುರ್ದಶಿ ತಿಥಿ, ಇಂಥ ಈ ದಿನಗಳಲ್ಲಿ ಶಿವಪುರಾಣವನ್ನ ಶ್ರವಣ ಮಾಡಿ, ಇದು ಶಿವಸೇವೆಗೆ ಉತ್ಪತ್ತಿಯಾದಂತಹ ಅವನನ್ನ ಕೂಡಲಿಕ್ಕೆ ಸಾಧನವಾಗಿರುವ ಈ ಗ್ರಂಥ ಇದೆಲ್ಲ, ಈ ಪುರಾಣವನ್ನ ನಾವು ಚಿಂತನೆ ಮಾಡಬೇಕು. ಹೆಂಗ ಮಾಡಬೇಕು? ತತ್ಪುರಾಣಂ ಚ ಶೃಣುಯಾತ್ ಪುರುಷೋ ಯೇ ಮುನೇಶ್ವರ ಸ ನಿಸ್ತರತಿ ಸಂಸಾರಂ ದಕ್ವಾ ಕರ್ಮ ಮಹಾಟವಿ. ಯಾವ ಮನುಷ್ಯರು ಈ ನಾವು ಧರ್ಮ ಜನ್ಮಕ್ಕೆ ಬಂದೇವಲ್ಲ, ಮನುಷ್ಯ ಜನ್ಮಕ್ಕೆ ಬಂದೇವಲ್ಲ, ಈ ಶಿವ ಪುರಾಣವನ್ನ ಕೇಳ್ತಾರಲ್ಲ, ಅವರೆಲ್ಲರೂ ಏನಕ್ಕಾರ? ಮುನೀಶ್ವರ ಋಷಿಗಳಾಗ್ತಾರ, ಸಂತರಾಗ್ತಾರ, ಶರಣರಾಗ್ತಾರ. ಯಾವ ಪುರಾಣವನ್ನ ಕೇಳೋಣದರಿಂದ, ಯಾವ ಪುರಾಣವನ್ನ ಓದುವುದರಿಂದ? ಈ ಶಿವಪುರಾಣವನ್ನ. ಈ ಶಿವಪುರಾಣ ಮಹಾರಣ್ಯ ಏನಾಗ್ತದಂದ್ರ, ಏನೇ ಮಾಡಿದ ತಿಳಿಯಲಾರದ ತಿಳಿದು ತಪ್ಪುಗಳ ಅನೇಕ ಜನ್ಮದಲ್ಲಿ ನಾವು ಮಾಡೇವಲ್ಲ, ಆ ಪಾಪದ ರಾಶಿಯನ್ನು ಏನನ್ನ ಓದೋದ್ರಿಂದ? ಈ ಶಿವಪುರಾಣವನ್ನ ಓದುವುದರಿಂದ. ಅಂತ ಕರ್ಮಗಳ ಸುಟ್ಟು ಮಹಾರಣ್ಯವನ್ನ ಸುಟ್ಟು ದಾಟಲು ಸಾಧ್ಯವಾದ ಯಾವುದದು? ಸಂಸಾರವೆಂಬ ಸಾಗರವನ್ನ ದಾಟಿ. ಸಂಸಾರ ಅಂದ್ರ ನಾವೊಂದು ಹೆಂಡತಿ ಮಾಡ್ಕೊಂಡು 4 ಮಕ್ಕಳು ಹಡೆದಿವಂತ ಇದು ಸಂಸಾರ ಅಲ್ಲ. ನಮ್ಮ ನಿಜವಾದ ಸಂಸಾರ ಯಾವುದು ಅಂದ್ರ ಜನನ ಮರಣಾತ್ಮಕವಾದಂತಹ ಈ ಬಂಧನ ಇದೆಲ್ಲ ಸಂಸಾರ. ಸಮ್ಯಕ್ ತರದಿ ಸಂಸಾರ. ಇಂಥದ್ದನ್ನ ನಾವೇನ್ ಮಾಡ್ಬೇಕು? ತಿಳ್ಕೊಂಡು ಅದನ್ನ ಹರ್ಕೊಂಡು ಅದನ್ನ ಈ ಕರ್ಮವೆಂಬ 2 ವಿಧ ಅಲ್ಲ, ನಿಷ್ಕಾಮ ಮತ್ತು ಸಕಾಮ. ನಿಷ್ಕಾಮ ಕರ್ಮದಿಂದ ಮುಕ್ತಿ ಪ್ರಾಪ್ತಿ ಆಗ್ತದೆ. ನಿಷ್ಕಾಮ ಅಂದ್ರ ಆಸೆ ಇರಲಾರದೆ ಭಗವಂತನನ್ನ ಭಜಿಸಿ, ಅವನ ಭಜನೆಯನ್ನ ಮಾಡಿ, ಅವನ ತಪಸ್ಸನ್ನ ಮಾಡಿ, ಅವನ ಗುಣಗಾನವನ್ನ ಮಾಡಿದ್ದು ಏನೈತಂದ್ರ ಯಾವುದೇ ಫಲಾಪೇಕ್ಷೆ ಇರಲಾರ್ದ ಆ ಭಗವಂತನನ್ನ ಕುರಿತು ನಾವು ಚಿಂತನವನ್ನ ಮಾಡಿದೀವಂದ್ರ
ಇದಕ್ಕೆ ನಂತರ ನಿಷ್ಕಾಮ ಕರ್ಮದಿಂದ ಮುಕ್ತಿ. ಮುಕ್ತಿ ಅಂದ್ರೇನು? ಮರಳಿ ಬರಲಾರದ, ಈ ಭವಸಾಧಕ್ಕೆ ಬರಲಾರದ, ಈ ಮಹಾ ಅರಣ್ಯವಾದ, ಘೋರ ಅರಣ್ಯವಾಗಿರುವ ಈ ಜನನ ಮರಣಾತ್ಮಕವಾದ ಬಂಧನ ಐತಲ್ಲಿದು, ಇಂಥದಕ್ಕೆ ನಾವು ಬರುವುದಿಲ್ಲ. ಅದುವೇ ಮೋಕ್ಷದ ಸ್ವರೂಪ, ಅದು ನಿಜವಾದ ಸುಖ ಸ್ವರೂಪ. ಯಾವುದರಿಂದ ಅಂದ್ರೆ ನಿಷ್ಕಾಮ ಪುಣ್ಯದಿಂದ ಪ್ರಾಪ್ತಿ. ಅದು ಆ ಮೋಕ್ಷ. ಸಕಾಮ ಕರ್ಮದಿಂದ ಪುಣ್ಯ ಲಭಿಸಿ ಕ್ಷೇಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಇಲ್ಲಪ್ಪ, ನಾನು 101 ಯಜ್ಞಗಳನ್ನ ಮಾಡಿ ಇಂದ್ರ ಪದವಿಯನ್ನ ಬಯಸಿ ನಾನು ಅಲ್ಲೇ ದೇವ ಲೋಕಕ್ಕೆ ಹೋಗಿ ಆ ಪುಣ್ಯ ಇರುವವರೆಗೆ, ಆ ಪುಣ್ಯದ ತೀರುವವರೆಗೆ ಅಲ್ಲೇ ಇದ್ದು ಮತ್ತೆ ಎಲ್ಲಿ ಬರ್ಬೇಕು? ಮರ್ತ್ಯ ಲೋಕಕ್ಕೆ ಬರಬೇಕು. ಅಲ್ಲೇನಿದೆ? ಬರೇ ಸುಖ ಐತೆ ಕರೆ. ಎಲ್ಲೇ? ನಮ್ಮ ಪುಣ್ಯ ಇರುವವರೆಗೆ ಆ ಸ್ವರ್ಗ ಲೋಕದೊಳಗೆ ಸ್ವಂತ ದೇವ ಲೋಕದೊಳಗೆ. ಅದು ಮುಗಿದ ತಕ್ಷಣವೇ ನಮ್ಮನೇನ್ ಮಾಡ್ತಾರ? ಚಂಡಿಡು ತಳಗುತ್ತದೆ. ಈ ನಮ್ಮ ಮನ್ಯಾಗ ಯಾರದ ಕೆಲಸ ಮಾಡಿರ್ತಾರ, ನಾವ್ ಏನ್ ಮಾಡ್ತೀವಿ? ಬರೀ ಬರ್ತೀವಿ ಮನೆಗೆ, ಊಟ ಮಾಡ್ತಿ, ಏನೊಂದು ಹೊಲ ಕೊಕ್ತಿಯ, ಏನ್ ಮನ್ಯಾಗ ಒಂದು ದನ ಕರ ಅಂತೀಯ, ನೀರ್ ಹಾಸಕರ ಹೋಗ್ತೀರ ಅಂದಿದ್ವಿ. ನಮ್ಮೂರಾಗ ಯಾರು ಅಂತೀರ? ಹಾಕಿರ್ಬೋದು. ಬೆಂಗಳೂರು ಕಡೆ ಅಂತಾರ. ಏನಂತಾರ? ಅಲ್ಲೋ, ನಿನಗೆ ಯಾಕೆ ನಾವು ಕೊಡ್ಬೇಕು? ಅಡಿಗೆ ಯಾಕೆ ಕೊಡಬೇಕು? ಅಡಿಗೆ ಮಾಡಿ ಕೊಡಬೇಕು. ನಿನಗೆಲ್ಲ ಚೈನಿ ರೊಕ್ಕ ಕೊಡ್ಬೇಕಲ್ಲ. ಏನಾರ ಕೆಲಸ ಮಾಡಿದ್ರೆ ದುಡಿಸ್ಕೊಂಡ್ ಕೊಡ್ತಾರ. ಮತ್ ನೀ ಏನು ಮಾಡ್ಲಾರ್ದ ಆರಾಮವಾಗಿ ಜೀವನ ಮಾಡ್ತೀಯ ಅಂತ ಕೊಟ್ಟಾರೆ. ಅದಕ್ಕ ಎಲ್ಲಿ ನಮ್ಮವರೆಗೆ ನಮ್ಮ ಪುಣ್ಯ ಇರ್ತದಲ್ಲ, ಅದಕ್ಕ ನಾವು ಹುಷಾಗಿ ಏನ್ ಮಾಡಿದ? 101 ಯಜ್ಞಗಳನ್ನ ಮಾಡಿ ಎಲ್ಲಿಗಾದ? ಆ ಇಂದ್ರ ಲೋಕಕ್ಕೆ ಹಾನ. ಯಾರು 101 ಯಜ್ಞಗಳನ್ನ ಮಾಡಿದಾಗ ಇಂದ್ರನ ಪದವಿಯ ಪ್ರಾಪ್ತಿ ಆಗದಂತ ತಿಳ್ಕೊಂಡು 101 ಯಜ್ಞಗಳನ್ನ ಮಾಡಿದ. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟವನ್ನ ಸಹಿಸಿಕೊಂಡು ಆ ಯಜ್ಞವನ್ನ ಮಾಡಿ ಏನ್ ಮಾಡಿದ? ಸ್ವರ್ಗ ಲೋಕಕ್ಕೆ ಹೋಗಿ ಇಂದ್ರ ಪದವಿ ನನಗಾಗಬೇಕು ಅಂತ ಹೊಂಟ. ಮೊದಲಿನ ಇಂದ್ರನ ಹೆಂಡತಿ ಏನಿದ್ದಳಲ್ಲ ಸಚಿದೇವಿ, ಆಕೆಯ ಸುಖವನ್ನ ಬಯಸಬೇಕು, ಬೇಗ ನಡೀರಿ ಅಂತ ಸಪ್ತ ಋಷಿಗಳು ಹೊತ್ತಾರೆ ಇವನ ಪಲ್ಲಕ್ಕಿ. ಯಾರ್ದೋ? ನಹುಷರಾಜನ್. ಅವಾಗಂದ ಆಕೆ ಸಚಿದೇವಿ ಅಂತಾಳ, ಬ್ರಹ್ಮನ ಕಡೆ ಹೊಕ್ಕಾಳ. ಯಪ್ಪ, ಏನಿದು ಅಂತ. ನಹುಷ ಏನ್ ಮಾಡಿದ? 101 ಯಜ್ಞಗಳನ್ನ ಮಾಡಿ ಇಂದ್ರ ಪದವಿಯನ್ನ ಕಸಿದುಕೊಂಡು ನನ್ನ ಗಂಡ ಹಂಚಿ ಹೋಗ್ಯಾನ, ನನ್ನ ಗತಿ ಹೆಂಗ್ ಮಾಡ್ಯ ಹೇಳ್ತಾಗ ನೋಡವ, ಆ ಸಚಿದೇವಿ ಹೇಳ್ತಾನ ಬ್ರಹ್ಮ. ಅವ ಬರಾಕತ್ಯಾನಂದಾಗ, ನೋಡು, ನೀನು ಸಪ್ತ ಋಷಿಗಳ ಹೆಗಲ ಮೇಲೆ ನನ್ನ ಇರುವ ಸ್ಥಾನಕ್ಕೆ ಬರಬೇಕು ಅಂತ ಸಚಿದೇವಿ ಹೇಳ್ತಾನೆ. ಯಾಕ? 101 ಯಜ್ಞಗಳನ್ನ ಮಾಡಿ ಆ ಇಂದ್ರ ಪದವಿ ಪ್ರಾಪ್ತಿಯಾದಾಗ ಹೇಳಿದಾಗ ಸಪ್ತ ಋಷಿಗಳು ಯಾವುದು ಆಶಾ ಆಕಾಂಕ್ಷೆಗಳಿರಲಾರದ ಹಂತ ಮನಿ ಬರ ಸಾವಕಾಶ ಬರಕ್, ಅದ್ರಾಗ ಗಿಡ್ಡ ಎತ್ರ ಗಿಡ್ಡ ಇರ್ತಾರ. ಅದ್ರಾಗ ಒಬ್ಬ ಋಷಿ ಗಿಡ್ಡ ಇದ್ದ. ಅವೇ ಮಾಡಿದ, ಯಾಕಪ್ಪ ಹೊಸ ಸಾವಕಾಶ ಭಾಗದ ತಂತು ಹೊಂಟಿದ್ದ. ಮ್ಯಾಗ ಪಲ್ಲಕ್ಕಿ ಮ್ಯಾಕಂತೂ ಬೇಗ ನಡಿ ಅಂತ ಮಾಡಿದ. ತನ್ನ ಕಾಲಿನಿಂದ ಋಷಿಯನ್ನ ಬಂದ. ಯಾರೋ ನಹುಷ. ಅವಾಗಂದ, ಸರ್ಪ ಬೇಗ ನಡಿರುತ್ತಾನಲ್ಲ, ಎಷ್ಟು ಆತುರ ಇವನಿಗೆ. ಅವ ಅಂದ, ನೋಡೋ, ಇಷ್ಟು ಸರ್ಪ ಅಂತೀಯಲ್ಲ, ನೀ ಸರ್ಪ ಆಗಿ ಬೀಳುವಂತ ಶಾಪವನ್ನು ಕೊಟ್ಟ. ಯಾರೋ ಋಷಿ ಶಾಪ ಎಂತೆಂದು ಸುಳ್ಳು ಆಗುವುದಿಲ್ಲ. ಬಹಳ ಎತ್ತರವಾಗಿ ಹೋಗ್ಯಾನ. 101 ಯಜ್ಞಗಳನ್ನ ಮಾಡ್ಯಾನ ಕರೆ.
ಎಲ್ಲೇ ಆ ಇಂದ್ರ ಲೋಕದ ಸುಖವನ್ನ ನಾನು ಪೂರಿಸಬೇಕಂತ ಅವಸರ ಮಾಡಿದಾಗ ಅವನನ್ನ ಕಾಲಿನಿಂದ ಒದ್ದಾಗ ಸಿಟ್ಟು ಬಂದಾಗ ಅಲ್ಲಿನಿಂದ ಹಾವಾಗಿ ಬಿದ್ದ. ಎಲ್ಲಿ ಕುಂತಾನ? ಬಂಗಾರದ ಪಲ್ಲಕ್ಕಿ ಮೇಲೆ ಕುಂತಾನಂತ. ಅದಕ್ಕ ಕ್ಷೇಣಿಯ ಪುಣ್ಯ ಮತ್ತೆ ಲೋಕ ಪುಣ್ಯ ಮಾಡಿದ್ದ ಕೂಡ ಏನ್ ಮಾಡ್ಬೇಕು? ಆ ಪುಣ್ಯ ಕೀರ್ತಿ ಅಂದ್ರ ಏನಾದ್ರು ಪಾಪ ಕೃತ್ಯಗಳಲ್ಲಿ ನಮ್ಮ ಮನಸ್ಸು ಹೋಗಿ ಆ ಪುಣ್ಯದ ತೀರಿದ ತಕ್ಷಣ ನಾವು ಮತ್ತೆ ಎಲ್ಲಿ ಬರ್ಬೇಕು? ಈ ಮಧ್ಯ ಲೋಕಕ್ಕೆ ಬರಬೇಕು. ಅದಕ್ಕಂದ್ರು ಆ ಪುಣ್ಯಕ್ಕೆ ಇರುವವರೆಗೆ ಪುಣ್ಯಕ್ಕೆ ತಕ್ಕಂತಹ ಭೋಗವನ್ನು ಅನುಭವಿಸಿ ಅಲ್ಲೇ ಸ್ವರ್ಗ ಲೋಕದಲ್ಲಿ ನಾವು ಪುಣ್ಯ ಮಾಡಿದ ಪುಣ್ಯವನ್ನು ಇಲ್ಲಾದ್ರೂ ಕೂಡ ನಮಗ ಸಿರಿ ಬಂದೈತಂದಾಗ ಹಿಂದಿನ ಜನ್ಮದ ಪುಣ್ಯ ಮಾಡುವಂತ ಈ ಸಿರಿ ಸಂಪತ್ತು ನಮಗ್ ಸಿಕ್ಕೈತೆ. ಪರಮಾತ್ಮನ ಬೆವತೇವ ನಾವು ಏನಂತೇವೆ? ಅಲ್ಲ, ನಮಗ ಇಂಥ ದುಃಖ ಕೊಟ್ಟಾನ, ಅವರಿಗೆ ಇಂಥ ಸಿರಿವಂತಿಗೆ ಕೊಟ್ಟಾನಲ್ಲ, ಯಾಕ? ಎಲ್ಲರಿಗೂ ಕೂಡ ಹಂಗ ಇಡಬೇಕಾಗಿತ್ತಲ್ಲ, ಎಲ್ಲರೂ ಹಂಗ ಮಾಡಿದೆ. ಪಾಪ ಪುಣ್ಯದ ಕರ್ಮದಿಂದ ಈ ದೇಹ ಬಂದೈತಲ್ಲ, ಹೆಚ್ಚಿಗೆ ಪಾಪ ಇತ್ತಂದ್ರೆ ಮನುಷ್ಯ ಜನ್ಮನೂ ಕೂಡ ಬರುವುದಿಲ್ಲ. ಗಿಡಿ ವೃಕ್ಷಗಳಾಗಿ, ಕ್ರೂರ ಮೃಗಗಳಾಗಿ, ಪಶು ಯೋನಿಯಲ್ಲಿ ದುಃಖವನ್ನು ಅನುಭವಿಸಕ್ ಬರ್ತಾ ಇದೆಲ್ಲ ಪಶುಗಳ ಕುದುರೆ ಆಗಲಿ, ಕಚ್ಚಾಗಲಿ, ಎತ್ತಾಗಲಿ. ನಾವ್ ಹಾಕದಾಗ ತಿಂತಾವನೇ ಇಲ್ಲ, ಏನ್ ನಮ್ಮಂಗ ಅವು ನ್ಯಾಯ ತಗೋತಾವ. ನೀರ್ ಕುಡಿಸಿದಾಗ ಕುಡಿಬೇಕು, ಮೇವ್ ಹಾಕಿದಾಗ ತಿನ್ನಬೇಕು. ಒಂದಿನಾನು ಕೂಡ ನನಗ ಮೇವ್ ಹಾಕಿಲ್ಲ, ನೀರ್ ಕುಡಿಸಿಲ್ಲ ಅಂತ ಒಂದು ಪಶು ಅಂತ. ಯಾಕೆ? ಪಾಪದ ಜನ್ಮ. ಅಂತ ಪಾಪದ ಜನ್ಮ ಯಾಕೆ ಬಂದಂತಂದ್ರೆ ನಾವು ಪಾಪ ಕೃತ್ಯಗಳನ್ನ ಮಾಡಿ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಮತ್ತು ಪುಣ್ಯದ ಗಂಟುಗಳನ್ನ ಎಲ್ಲರೂ ಹೊತ್ಕೊಂಡು ಬಂದಿರುವಂತ ಎಲ್ಲರೂ ಹೊತ್ಕೊಂಡು ಬಂದವರ ಪುಣ್ಯದ ಗಂಟಿತ್ತು, ಅಲ್ಲಿವರೆಗೆ ಸಿಗಿ ಸಂಪತ್ತು ಹೋಗ. ಪುಣ್ಯದ ತೀರದ ಮರುದಿನವೇ ಪಾಪದ ಗಂಟು. ಯಾಕಂದ್ರ ಹಗಲು ರಾತ್ರಿಗಳಿಗೆ ಹಂಗ ಸುತ್ತುತ್ತಾವಲ್ಲ, ಭವಚಕ್ರಂತೆ, ರಾಟವಾಳ ಚಕ್ರದಂತೆ. ನಾವು ಬಾವಿಯಲ್ಲಿ ನೀರ್ ಜಗ್ಬೇಕಾದ್ರೆ ಗಡಗಡಿಯಿಂದ ಆ ಪಡ ಬಿಟ್ಟು ನೀರ್ ಜಗ್. ಈಗಂತೂ ಬಾವಿನೂ ಬೈತು. ಯಾಕ? ಬೋರ್ ಹೊಡೆದಿಲ್ಲ, ಭೂಮಿ ಎಲ್ಲಿ ಬೇಕಾದಲ್ಲಿ ಪರದು ತೂತು ಮಾಡಿ ಬಾಯ ನೀರನ್ನು ಹಾಕು, ಮಳೆನೂ ಸರಿಯಾಗಿ ಆಗ್ತಾ ಇಲ್ಲ. ಇದ್ದ ನೀರು ಬಚ್ಚಿ ಹೋಗ್ಯಾವನ್ನ. ಇನ್ನಷ್ಟು ದಿನಕ್ಕೆ ಕಣ ಅಂದ್ರೆ ಏನು, ರಾಶಿ ಅಂದ್ರೆ ಏನು, ಹಂಚ ಅಂದ್ರೆ ಏನು, ಏನಾದ ಮಾಡಿ ಚಿತ್ರ ಮಾಡಿ ನಾಟಕ ಮಾಡಿ ತೋರ್ಸ್ಬೇಕಾಗತ್ತ ನನ್ ಪೀಳಿಗೆಗೆ. ಇನ್ನಷ್ಟು ದಿನ ಗೊತ್ತ. ಯಾಕಂದ್ರೆ ಕಣನೂ ಇಲ್ಲ, ರಾಶಿ ಮಾಡೋದು ಇಲ್ಲ, ಎತ್ತಿನಿಂದ ಬಿತ್ತೂರು ಇಲ್ಲ. ಅಂತ ಪರಿಸ್ಥಿತಿ ಆಗೈತಲ್ಲ. ಯಾಕಂದ್ರೆ ಅದು ಪಾಪ ಪುಣ್ಯದ ಮಿಶ್ರ. ಅದಕ್ಕ ಪುಣ್ಯಕ್ಕೆ ತಕ್ಕಂತ ಭೋಗ ಅನುಭವಿಸಿ ಪುಣ್ಯ ಮುಗಿದೊಡನೆ ಮನುಷ್ಯ ಮತ್ತೆ ಈ ಲೋಕ ಪ್ರಾಪ್ತಿ ಅಂತದಲ್ಲ. ಪುಣ್ಯ ಎಲ್ಲಿವರೆಗೆ ಇರ್ತದಲ್ಲ ಅಲ್ಲಿವರೆಗೆ ಜೀವನವನ್ನ ಮಾಡಿ ಭೋಗಗಳನ್ನು ಅನುಭವಿಸಿ, ಇಲ್ಲಪ್ಪ ಇಲ್ಲಿ ಆರಾಮ ಐತಿ, ಏನ್ ಅಮರಾಗಿ ಕುಂದಿರ್ಬೇಕು ನಾನು ಅಂತಂದ್ರು ಕೂಡ ತಮ್ಮ ನೀನು ಮಾಡಿ ಬಂದಿರುವ ಮುಗಿತಪ್ಪ. ಮತ್ತೆ ಎಲ್ಲಿ ಹೋಗ್ಬೇಕು? ಮರ್ತ್ಯ ಲೋಕಕ್ಕೆ ಹೋಗ್ಬೇಕು. ನಾವು ಇಲ್ಲ ನಾ ಇಲ್ಲೇ ಇರ್ತೇನೆ ಅಂದ್ರು ಕೂಡ ಇಟ್ಕೊಳಕ್ಕ ಅವ್ರೇನಾಗುದಿಲ್ಲ, ಸತ್ತರಾಗುದಿಲ್ಲ. ಅಂತ ಮೋಹಾದಿಗಳನ್ನ ತ್ಯಜಿಸಿ ನಿಷ್ಕಾಮ ಕರ್ಮ ಮಾಡಬೇಕು. ಮೋಹ ಬಂತಂದ್ರೆ ಏನಕ್ಕಂದ್ರ ಪಾಪ. ಅಂತ ಮೋಹಗಳನ್ನ ಬಿಟ್ಟು, ಕಾಮವನ್ನ ಬಿಟ್ಟು, ಕ್ರೋಧಗಳನ್ನ ಬಿಟ್ಟು, ಅದಕ್ಕ ಅಂತದ್ದನ್ನ ಕೂಡ ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ ಮಾಡಿ. ಅದಕ್ಕ ಪರಮಾತ್ಮನು ಕೂಡ ಹೇಳ, ಕರ್ಮಣ್ಯ ವಾಚಿಕ ಅನಸ್ತೆ ಮಾ ಫಲೇಶು ಕನ. ನೀ ಕರ್ಮ ಮಾಡಪ್ಪ. ಅವ ಏನಂದ? ಅರ್ಜುನ ಅಂತಾನ,
ಹೇ ಪರಮಾತ್ಮ ಜ್ಞಾನ ಒಂದೇ ನನಗೆ ಹೇಳು, ಕರ್ಮ ಹೇಳ್ಬೇಡಪ್ಪ. ಅವಂತನ ನೋಡಪ್ಪ, ನಿನಗೆ ಜ್ಞಾನ ಆಗ್ಬೇಕಾತಂದ್ರ ಕರ್ಮ ಮಾಡ್ಬೇಕಾಗ್ತದೆ. ಎಲ್ಲಿವರೆಗೆ ನೀ ಕರ್ಮ ಮಾಡುದಿಲ್ಲ ಅಲ್ಲಿವರೆಗೆ ಜ್ಞಾನ ಆಗುದಿಲ್ಲ. ಅದಕ್ಕ ಕರ್ಮ ಮಾಡಿ ಮಾಡ್ತಾ ಮಾಡ್ತಾ ನಿನ್ನ ಮನಸ್ಸನ್ನ ಆ ಶುದ್ಧೀಕರಣ ಮಾಡಿಕೊಂಡು ಅಂದಾಗ ಆ ಜ್ಞಾನದ ಪ್ರಾಪ್ತಿ ಆಗದಪ್ಪ. ಅದಕ್ಕ ಕರ್ಮವನ್ನ ನೀ ಮಾಡುವಂತ ಪರಮಾತ್ಮನು ಕೂಡ ಹೇಳಿದ. ಇಂಥ ಕರ್ಮದಲ್ಲಿ ಮಾತ್ರ ಅಧಿಕಾರ, ಫಲದಲ್ಲಿಲ್ಲ. ನೀ ಯಾವುದೇ ಕರ್ಮ ಮಾಡಲಿಲ್ಲ ಅಂದ್ರ ನಿನಗೇನಿಲ್ಲ, ಫಲ ಇಲ್ಲ. ಮಾಡಿದ ಕರ್ಮದ ಫಲ ನಿನಗಿಲ್ಲ. ಅಂತ ಕರ್ಮವನ್ನ ನೀ ಮಾಡಪ್ಪ. ಅದಕ್ಕ ಉತ್ತಮ ಫಲವನ್ನ ನಾನು ನಿನಗೆ ಕೊಡ್ತೇನೆ. ನೀ ಕರ್ಮವನ್ನ ಮಾಡಿದ್ರ ನಾನೇನ್ ಮಾಡ್ತೇನೆ, ನೀನು ಬೇಡಿರುವ ಫಲ ವಿಷಯಗಳನ್ನ ನಾ ಕೊಟ್ಟು ನಿನಗ ಆ ಜ್ಞಾನದ ಪ್ರಾಪ್ತಿಯಾಗುವ ಸಾಧನಗಳೇನಿದಾವಲ್ಲ ಅವುಗಳನ್ನ ನಾನೆಲ್ಲ ಕೊಡ್ತೇನೆ. ಅದಕ್ಕೆ ನೀನು ಮಾಡುವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಕಾಮನೆ ಇಲ್ಲದ ಕರ್ಮ ಬಂಧನ ಇಲ್ಲ. ಕಾಮನೆ ಬಯಕೆ ನಮ್ಮಲ್ಲಿರ್ಲಿಲ್ಲ ಅಂದ್ರೆ ಏನಿಲ್ಲ, ಆ ಬಂಧನ ಇಲ್ಲ. ನಮಗ ಏನಾಗೈತಿ, ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮೋಕ್ಷ. ಮನ ಏವ ಮನುಷ್ಯನ ಬಂಧ ಮೋಕ್ಷ ಯೋಗೋ. ಮನಸ್ಸಿನಿಂದಲೇ ನನಗೆ ಅದಕ್ಕೆ ಬೇಕು ಬೇಕಂದ ಆಸೆಯಿಂದ ಮನಸ್ಸು ಬಂಧನಕ್ಕೆ ಕಟ್ಟಿ ಹಾಕಿತ್ತಂದ್ರ ಬೇಕೆಂಬ ಆಸೆಯಿಂದ ಕೂಡಿದ ನಾವೆಲ್ಲರೂ ಬಂಧನಕ್ಕೆ ಅದಕ್ಕೆ ಅಂತ ಬಂಧನದಿಂದ ನಾವು ಕಡೆಯಕ್ಕಾಗಬೇಕಾದ್ರೆ ಏನ್ ಮಾಡ್ಬೇಕು, ಮೋಹವನ್ನ ಮಾಡಿ. ಧೃತರಾಷ್ಟ್ರ ಏನ್ ಮಾಡಿದ, ಧೃತಂ ಯಸ್ಯ ಸಹ ರಾಷ್ಟ್ರಂ ಯಸ್ಯ ಸಹ. ಇನ್ನೊಬ್ಬರ ಸಿರಿ ಸಂಪತ್ತು ನನಗಾಗದಂತೇಳಿ ಪರಮಾತ್ಮ ಹೇಳ್ತಾನಲ್ಲಪ್ಪ. ಅವರು ಪಂಚಪಾಂಡವರು ಈಗ ಅಣ್ಣ ತಮ್ಮರಿಗಿಲ್ಲ, ನೀ ಬಹಳ ಕೊಡಬೇಡ ಅವರಿಗೆ, ಎಲ್ಲ ರಾಜ್ಯನೇ ನೀನಾದು ಕರೆ, ಬರೇ 5 ಹಳ್ಳಿಗಳನ್ನ ಕೊಡುವರೆ ಜೀವನಕ್ಕಾಗಿ ಅಂತ ಹೇಳಿದಾಗ ಅವಂತ ಈ ಭೂಮಿ ಸೂಚಿಗೆ ಎಷ್ಟು ಮಣ್ಣು ಹತ್ತಲ್ಲ ಅಷ್ಟು ಮಣ್ಣು ಕೂಡ ಕೊಡುತ್ತ ಮೋಹ. ಎಲ್ಲಾ ಸಿರಿ ಸಂಪತ್ತು ಜಗತ್ತಿನಲ್ಲಿರತಕ್ಕಂತ ಭೋಗ ಭಾಗ್ಯ ನನಗಾಗಲೆಂದೇ ಮನಿದ ಕೊಡುವುದಿಲ್ಲಂತ ಬಯಸಿ 101 ಮಕ್ಕಳಿದ್ದರೂ ಕೂಡ ಹೇಳಿಲ್ಲದಂತೆ ಯುದ್ಧದಲ್ಲಿ ನಾಶ. ಯಾಕೆ? ಬೇಕೆಂಬ ಬಯಕೆ ಮೋಹದಿಂದ ಬಂಧನಕ್ಕೊಳಗಾಗಿ ಅವರಿಗೇನಂತಾರ, ದುರ್ಯೋಧನ ಏನ ಕೊಡುತ್ತಿಲ್ಲ ಅವರಿಗೆ. ಯಾಕೆ? ಅಣ್ಣ ತಮ್ಮಂದರಿಗೆ ಕೊಡ್ಲಿಲ್ಲ ಅಂದ್ರೆ ಕೂಡ ಶ್ರೀಕೃಷ್ಣ ಪರಮಾತ್ಮನ ಹೋಗಿ ಕೇಳ್ತಾನ, ಅಲ್ಲಪ್ಪ ಅಣ್ಣ ತಮ್ಮಂದಿರು ಅಂದಾಗ ಸ್ವಲ್ಪರ ಕೊಡು, ಗಿರಾಕ್ ಬಂದಿತ್ತು ಬದಕಾಗ ಒಂದಿಷ್ಟು ಕೊಡು, ಎಲ್ಲ ಕೊಡ್ಲಿಲ್ಲ ಅಂದ್ರೂ ಕೂಡ ಅಂದಾಗ ಏನಂದ, ನಾ ಕೊಡುದಿಲ್ಲ ಅಂದಾಗ ಸರ್ವಸ್ವವೇ ನಾಶ ಅಂತ. ಹಂಗ ನಮ್ಮ ಜೀವನ ಕಾಪಾಡ. ಅದಕ್ಕ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಇದು ಏಕವೆಂಬ ಒಂದು ಧರ್ಮದ ಕ್ಷೇತ್ರ ಅಂತೆ. ಅದಕ್ಕೆ ಎಲ್ಲರಿಗೂ ತಿನಿಸಿ ಉಣಿಸಿ ಉಳಿದಿದ್ದನ್ನು ಎಲ್ಲರ ಕೈಗೆ ನಮ್ಮ ತಾಯಿಯವ್ರು ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಾರಲ್ಲ ಮನೆ ಒಳಗ. ಏನ್ ತಾವ ಅಡಿಗೆ ಮಾಡ್ಕೊಂಡು ತಾವ ತಿಂದು ಕುಂತಾರೋ, ಏನ್ ನಿಮ್ಮನ್ನು ಊಟ ಮಾಡಿಸಿ ಅವ್ರು ಊಟ ಮಾಡ್ಯಾರ ಹೇಳಿ. ಸರಿಲ್ಲ, ಇಲ್ಲಿ ನೀವು ಅಡಿಗೆ ಮಾಡಿದ್ರೆ ಮೊದಲು ಅವ್ರನ್ನ ಊಟ ಮಾಡಿಸಿ ನೀವು ಆ ನಂತರ ಊಟ ಮಾಡಿ. ಅಡಿಗೆ ನೀವು ಮಾಡ್ಯಾರಂದ್ರೆ ನಿಮ್ಗೆ ಹಂಗ ಅವ್ರು ಉಣಿಸಿ ತಾವು ಉಂಟಾರಲ್ಲ, ಉಳಿದ್ರು ಉಂಟಾರ ಉಳಿಲಿಕ್ಕಾದ್ರೆ ಉಪವಾಸ ಮಾಡ್ಬೋದು. ಏನ್ ಆಲೇ ರುಚಿ ಆಗೈತೆ ಅಂತ ಹೇಳಿ ಗಪ್ ಗಪ್ ತಿಂದು ನಾರಿಗೆ ಏನೋ ಇರ್ಲಾರ್ದಂಗ ನಮ್ಗೆ ಏನ್ ಅನ್ಸಾರ, ಅದಕ್ಕೆ ತಿನ್ನುವಾಗ ಕೂಡ ವಿಚಾರ ಮಾಡಿ ತಿನ್ಬೇಕಂತ. ಏನ್ ನಾರಿಗೆ ಐತೋ ಇಲ್ಲ, ಅವಾಗೇನಂತಾರ, ನೋಡು ಹಿಂದ ಮುಂದ ನೋಡಿದ್ರು ಬಹಳ ಸಂತೋಷ ಆಗ್ತದಂತ. ಇಲ್ಲಿ ನೀವು ಅಡಿಗೆ ಮಾಡಿದಿರಿ, ಮೊದಲ ಗುಣಿಸಿ ಆ ನಂತರ ನೀವು ಹೋಗ್ಬೇಕು. ತಾಯಿಗಳು ಏನ್ ಮಾಡ್ಯಾರ, ತಾವು ಎಲ್ಲರಿಗೂ ಉಣಿಸಿ ತಿನಿಸಿ
ಆ ನಂತರ ಉಳಿದ್ರು ಉಂಡಾರ ಉಳಿಲಿಕ್ಕ ಏದ್ ಬಿಡಿ ನಾಳೆ ಊಟ ಮಾಡಿದ್ರೆ ಅದಂತ ಉಪವಾಸ ಮಕ್ಕೊಂಡಾರ ದಿಸ್ಮ ಎಲ್ಲ ಊರಾಗು. ಅದಕ್ಕ ಅಂತದ್ದನ್ನ ಮಾಡಿ ತತ್ಪುಣ್ಯಂ ಸರ್ವದಾನೇಶು ಸರ್ವಯಜ್ಞೇಶು ವಾ ಮುನೆ ಶಂಭೋ ಪುರಾಣ ಶ್ರವಣ ತತ್ಫಲಂ ನಿಶ್ಚಲಂ ಭವೇತ್. ತತ್ಪುಣ್ಯಂ ಸರ್ವದಾನೇಶು ಸರ್ವಯಜ್ಞೇಶು ವಾ ಮುನೆ ಶಂಭೋ ಪುರಾಣ ಶ್ರವಣಾತ್ ತತ್ಫಲಂ ನಿಶ್ಚಲಂ ಭವೇತ್. ಎಲ್ಲ ದಾನಗಳಿಂದ ಸರ್ವ ಯಜ್ಞಗಳಿಂದ ಯಾವ ಪುಣ್ಯ ಲಭ್ಯ ಆಗತಲ್ಲ ಹೇ ಮುನೆ ವತ್ಸ, ಅಂತಹ ಶ್ರೇಷ್ಠವಾದ ಪುಣ್ಯಗಳೆಲ್ಲವೂ ಕೂಡ ಈ ಶಿವ ಪುರಾಣದಲ್ಲಿ. ಏನಾಗಿತ್ತಪ್ಪ ನಮಗ ಕುತ್ಕೊಂಡು ಕೇಳಾಕ ಬಹಳ ಒಂದು ತಾಸು ಹೇಳ್ಯಾನಂದ್ರೆ ಸ್ವಾಮಿ 2 ತಾಸು ಹೇಳ್ಯಾನ. ಏನಾರ ಗಂಟಾಗುತ್ತೆ 10 ತಾಸು ಚಿಂತನೆ ಮಾಡೋರು ಅದಾರಿ. 1 ತಾಸು ಅಲ್ಲ, 2 ತಾಸು ಅಲ್ಲ, 24 ತಾಸು ಕೂಡ ಚಿಂತನೆ ಮಾಡೋದಾರೆ. ಅದಕ್ಕಂತಾರ ನೋಡಪ್ಪ, ಈ ಜೀವನ, ಈ ದೇಹದ ಆಯುಷ್ಯ ಬಹಳ ಕಡಿಮೆ. ನಮ್ಮ ಜೀವನದ ಸುಖಮಯವಾದ ಆನಂದದ ಘನಪೂತಿಯಾದ ಯಾವ ಗ್ರಂಥಗಳನ್ನ ಚಿಂತನೆ ಮಾಡಿ ನಮ್ಮ ನಿಜವಾದ ಸ್ವರೂಪ ಯಾವಾಗ ತಿಳಿದಿತು ಅಂತೇಳಿ ಮಾಡಕತ್ತಾರ. ತಾವು ಕೆಲಸವನ್ನ ಮಾಡಿ, ಎಲ್ಲ ನೌಕರಿಯನ್ನ ಮಾಡಿ, ಅಲ್ಲೇ ಇಲ್ಲೇ ಕುಂತು ಸಮಯವನ್ನ ಹಾಳು ಮಾಡುತ್ತಿನ ಸತ್ಸಂಗ ಫಲದ ಕೆಲಸಗಳಂತೆ ಮಾತಾಡ. ಹಾಗಾದ್ರೂ ರಾತ್ರಿ ಅನ್ನದೆ ಚಿಂತನೆ ಮಾಡಕತ್ತೆ. ನಾವು ಶ್ರಾವಣ ಮಾಸದೊಳಗ 2 ತಾಸು ಗಿರಿದ್ರವಯ್ಯ. ನಮಗೂ ಗೇರ್ ಹಾಕ್ತಾರ, ಸ್ವಾಮಿ ನೀ ಹೇಳ್ತೇನ ನಾವ್ 16 ದನದ ಬಂದೇವಿ, ನೀ ಎಲ್ಲ ಹೇಳ್ತಿ 10 ತಾಸು ಕರೆ. ಆದ್ರೆ ಕುಂದುವ ಶಕ್ತಿ ಸಾಮರ್ಥ್ಯ ನಮ್ಮ ದೇಹದಲ್ಲಿದ್ದ. ಅದಕ್ಕೆ ಇನ್ನ 1 ತಾಸಿನ ಮೊದಲ ಮುಗಿಸಿದ ಮಾಡ್ಕೊಂಡಿರ್ತದೆ. ಇದಕ್ಕಂದ್ರ ಯಾವ ತಂದು ನಿನ್ ಹೆಚ್ಚಾನ ನಾವು ಹುಡುಕಕ್ಕೆ ಹೋಗ್ಬೋದು. ಏನ್ ಮಾಡಿದ? ಬೆತ್ತವನ್ನ ತಗೊಂಡ್ಬಂದು ಇಲ್ಲ ಸ್ವಾಮಿ ನೀ ಹೇಳು, ಪುರಾಣ ಹೇಳು, ಯಾವನ ತಿಂದು ನಿನ್ನ ತಂದ್ ಹೆಚ್ಚಾನದ ಪುರಾಣ ಹೇಳಕ್ಕ ಅವನ್ ಹುಡುಕ್ಯಾಡಕತ್ತ. ಯಾವ ಕುಮಾರ ಹಿಂಗ್ಯಾಕ? ಇಲ್ಲ ನೀವ್ ಹೇಳ, ನೀವು ಸಮಯ ಪ್ರಜ್ಞೆ ಇಲ್ಲ ನಿಮಗ, ನೀವ್ ಹೇಳ್ರಿ ಯಾರು ತಂದ್ ಹಚ್ಚಾರ, ನಾವು ಹುಡುಕಕತ್ತಿ ಎಲ್ಲಿ ಒಟ್ಟ ಸಿಗವಲ್ಲ, ಎಲ್ಲಾ ಕಡೆ ಹುಡುಕ್ಯಾಡ್ತಾರ. ಹಂಗಾಗಿ ಪರಿಸ್ಥಿತಿ. ಅದಕ್ಕ ಭಗವಂತನ ಚಿಂತನೆ ಹಗಲು ರಾತ್ರಿ ಎನ್ನದೆ. ನಾವು ಏನೆಲ್ಲ ಕೊಟ್ಟಾನ, ಕೊಟ್ಟಿಲ್ಲ, ಕೊಟ್ಟು ಸುಮ್ಮ ಕುಂತಾನ. ಎಡೆ ನಿಮ್ಮ ದಾನ, ಎಡೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನವನ್ನುಂಡು ಅತ್ಯರ ಹೊಗಳುವ ಪುಣ್ಯಗಳಿಗೆ ನಿಂಬೆ. ರಾಮನಾಥ ಜಾಡರ ದೇಹ ಜಾಡದ ದೇಶಮೆಯವರು ಹೇಳಿಲ್ಲ. ಯಾಕೆ ಹೇಳಿದ್ರು? ಹೇ ಪರಮಾತ್ಮ, ನೀನೇ ಎಲ್ಲ ಕೊಟ್ಟಿ. ಏನ್ ಕೊಟ್ಟಿಲ್ಲವ? ಗಾಳಿ ಕೊಟ್ಟಾನ, ಬೆಳಕ ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ. ಭೂಮಿಯೊಳಗ ಏನೆಲ್ಲ ತುಂಬ್ಯಾನ. ನಮಗೇನಾರ ತುಂಬಾಕತಿ? ಮಳೆ ಆಗ್ಲಿಲ್ಲಪ್ಪ, ಈ ವರ್ಷ ಮಳೆನ ಆಗ್ಲಿಲ್ಲ ಅಂತೇಳಿ ನಾವೇ ಮಾಡ್ತೀವಿ, ದುಃಖ ಪಡ್ತೀವಲ್ಲ. ಮಳೆ ಸುರಿಸುವುದು ಆಜ್ಞೆ ಆದಾಗ ವರುಣ ದೇವ ಒಲದು ಯಜ್ಞ ಯಾಗಾದಿಗಳನ್ನ ಮಾಡಿ ನಾವು ಉಣ್ಣುವ ಹವಿಸ್ಸನ್ನ ಭಗವಂತನ ಸ್ವರೂಪಿಯಾದ ದೇವತೆಗಳಿಗೆ ಕೊಟ್ಟಾಗ ಅವರು ಸಂತೃಪ್ತಿ ಹೊಂದಿದಾಗ ನಮಗೇನೆಲ್ಲ ಕೊಡ್ತಾರೆ. ದೇವತೆಗಳನ್ನ ನಾವು ಸಂತೋಷ ಪಡಿಸಿಲ್ಲ, ನಾವಷ್ಟ ಸಂತೋಷ ಆಗ್ಬೇಕು, ಅದನ್ನ ತಿಂದು ಸುಖಿ ಆಗ್ಬೇಕಂದ್ರ ಅವ್ರ ಏನ್ ಮಾಡ್ತಾರ? ಇವ್ರನ್ನು ಕೂಡ ಮಜಾ ಮಾಡೋದು ಕಡಿಯಂತ ಬಂದ್ ಮಾಡ್ತಾರೆ. ಯಾರು? ದೇವಲೋಕದಲ್ಲಿರತಕ್ಕ ದೇವತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ದಾನ ಧರ್ಮ ಅಷ್ಟೇ ಅಲ್ಲ, ದೇವತೆಗಳ ಪುಣ್ಯ ಸ್ಮರಣೆ ಕೂಡ ನಾವು ಮಾಡ್ಬೇಕಂತ. ಅದಕ್ಕೇನಂತಾರ? ಸರ್ವಯಜ್ಞೇಶು ವಾ ಮುನೆ. ಸರ್ವಯಜ್ಞ, ಯಾವ ಯಜ್ಞನಾರ ಮಾಡಿ ಎಲ್ಲರಿಗೆ ಹಿತ ಆಗುವ ಹಾಗೆ. ಇಲ್ಲ ಒಬ್ಬೊಬ್ಬರು ಅಂತಿರ್ತ, ನಾನು ಹೊಲಕ್ಕೆ ಅಷ್ಟ ಮಳೆ ಆಗ್ಲಿ, ನಾನು ಹೊಲ ಅಷ್ಟೇ ಬೆಳೀತೀನಿ ಅಂದ್ರೆ ಅದು ಏನಲ್ಲ, ಸರ್ವತ್ರ ಅಲ್ಲ. ಎಲ್ಲರೂ ಸುಖವಾಗಲಿ, ಈ ಲೋಕದಲ್ಲಿ ಇರತಕ್ಕಂಥ ಎಲ್ಲಾ ಜನರು ಕೂಡ ಸುಖ ಸಂತೋಷದಿಂದ ಇರ್ಲಿ ಅಂತ ಹೇಳಿ ನಮ್ಮ ಬಯಕೆ ಇದ್ದು
ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅಂದ್ರ ಏನೆಲ್ಲ ಕೊಡ್ತಾನೆ. ಯಾರು? ಆ ಪರಮಾತ್ಮ. ವಿಶೇಷತಃ ಕಲೌ ಶೈವ ಪುರಾಣ ಶ್ರವಣಾದೃತೆ ಪರೋ ಧರ್ಮೋ ನ ಪುಂಸಾಂ ಹಿ ಮುಕ್ತಿ ಸಾಧನ ಕೃನ್ಮುನೆ. ವಿಶೇಷವಾಗಿ ಹೇಳುದಂದ್ರ ಈ ಕಲಿಯುಗದಲ್ಲಿ ಶಿವಪುರಾಣವನ್ನ ಬಿಟ್ಟು ಮುಕ್ತಿ ಸಾಧನೆಗೆ ಬೇರೆ ಯಾವುದು ಇಲ್ಲ. ನಾವು ಮೋಕ್ಷದ ಸುಖವನ್ನ, ಅಂತ ಆನಂದದ ಅನುಭೂತಿಯನ್ನ ನಾವು ಪಡ್ಕೋಬೇಕಾರ ಬೇರೆ ನಮಗೆ ಯಾವ ಮಾರ್ಗವೂ ಇಲ್ಲ. ಅದಕ್ಕ ಮುಕ್ತಿ ಸಾಧನೆಗೆ ಉಪಯುಕ್ತವಾದ ಬೇರೆ ಧರ್ಮ ಇಲ್ಲ. ಯಾವುದನ್ನ ಬಿಟ್ಟು? ಈ ಶಿವಪುರಾಣವನ್ನ ಬಿಟ್ಟು. ಅದಕ್ಕೆ ನಾವು ಹಗಲು ರಾತ್ರಿ ಅನ್ನದೆ ಇದನ್ನ ಮಾಡಿ ಪುರಾಣ ಶ್ರವಣಂ ಶಂಭೋರ್ನಾಮ ಸಂಕೀರ್ತನಂ ತತ್ಥ ಕಲ್ಪದ್ರುವ ಫಲಂ ಸಮ್ಯಕ್ ಮನುಷ್ಯಾನಾಂ ನ ಸಂಶಯ. ಶಿವಪುರಾಣ ಶ್ರವಣವನ್ನ ಮಾಡಿ ಶಿವನ ನಾಮಸ್ಮರಣೆಯನ್ನ ಮಾಡಿದಂತಹ ಮನುಷ್ಯರಿಗೆ ಕಲ್ಪದ್ರುಮದಂತೆ ಸಮ ಆಗಿದೆ. ಕಲ್ಪದ್ರುಮ ಏನನ್ನ ಬಯಸ್ತೇವಲ್ಲ, ಬೇಡಿದ ಇಷ್ಟಾರ್ಥಗಳನ್ನ ಕೊಡುವಂತಹ ಶಕ್ತಿ ಇದರೊಳಗೆ. ಈ ಕಾಮಧೇನು ಇದೆ ಅಲ್ವ, ಆ ಕಾಮಧೇನುವಿನ ಹತ್ತಿರ ಹೋಗಿ ನಾವು ಕುಳಿತುಕೊಂಡು ಸಂಕಲ್ಪ ಮಾಡಿದಾಗ ಏನೆಲ್ಲ ಕೊಡುವ ಸಾಮರ್ಥ್ಯ ಆ ಕಲ್ಪ ವೃತ್ತದಲ್ಲಿ. ವಿಶ್ವಾಮಿತ್ರರು ಕೂಡ ಏನ್ ಮಾಡಿದ್ರು? ವಶಿಷ್ಠರ ಆಶ್ರಮಕ್ಕೆ ಹೋಗಿದ್ರು. ತಾವು ಪುಣ್ಯ ಕರ್ಮಗಳನ್ನ ಮಾಡ್ತಾ ಭಗವಂತನನ್ನ ಸ್ಮರಿಸ್ತಾ ಸದಾ ಇದ್ರು. ಇವರು ಕೂಡ ಒಂದ್ಸಲ ಹೋದಾಗ ಕಾಮಧೇನು ಇವರೇನು ಸಂಕಲ್ಪ ಪಡೆದ ಎಲ್ಲಿ ನೋಡಿದ್ರು ಕೂಡ ಏನು ಕಾಣ್ತಾ ಇಲ್ಲ, ಬರೇ ಗುಡಿಸಲ, ಅರಣ್ಯದೊಳಗ ಗುಡಿಸಲ ಹಾಕೊಂಡು ಭಗವಂತನ ಚಿಂತನೆ ಮಾಡ್ತಾ ವಶಿಷ್ಠ ಮಹರ್ಷಿಗಳದಾರಲ್ಲ ಅಂತ ಮುನಿಗಳ ಆಶ್ರಮಕ್ಕ ವಿಶ್ವಾಮಿತ್ರ ಋಷಿ ಹೋಗ್ಯಾನ. ಇಲ್ಲ, ನನಗೆ ಬಿಸಿ ಬಿಸಿಯಾದ ಅಮೃತ ಪ್ರಾಯವಾಗಿರುವ ಭೋಜನ ನನಗ ಬೇಕು ಅಂತ ಸಂಕಲ್ಪ ಮಾಡಿದ. ಕಾಮಧೇನು ಏನೇನು ಬಯಸಿದ್ದಲ್ಲ ಅಡಿಗೆ ಘಮ ಘಮ ಅಂತಿತ್ತು, ಸುಡುತ್ತಾ ಇತ್ತ. ಅವಾಗ ವಿಶ್ವಾಮಿತ್ರರನ್ನ ಅವರು ವಶಿಷ್ಠ ಮಹರ್ಷಿಗಳನ್ನ ಕೇಳ್ತಾರೆ, ಎಲ್ಲಿಂದ ಬಂತಿದು? ನಿನ್ನ ಆಶ್ರಮದೊಳಗ ನೋಡಿದ್ರೆ ಬರೇ ಚಪ್ರ, ಯಾವ ದವಸ ಧಾನ್ಯ ಕಾಣ್ತಾ ಇಲ್ಲ, ಎಲ್ಲಿ ಒಲಿ ಕಾಣ್ತಾ ಇಲ್ಲ, ಎಲ್ಲಿ ಹೊಗೆ ಬರ್ತಾ ಇಲ್ಲ. ಈ ಬಿಸಿ ಬಿಸಿ ಅಡಿಗೆ ಎಲ್ಲಿಂದ ಬಂತು ಅಂತಂದ. ಯಾರಿಗೆ? ಆ ವಶಿಷ್ಠ ಮಹರ್ಷಿಗೆ ವಿಶ್ವಾಮಿತ್ರ ಋಷಿ. ಅವರಂದು, ನೋಡಪ್ಪ, ದೇವ ಲೋಕದಿಂದ ಕಾಮಧೇನು ಬಂದಾಳ. ನನ್ನ ಸೇವೆ ಮಾಡುವಗೋಸ್ಕರವಾಗಿ ಅತಿಥಿಗಳು ಆಚಾರ್ಯರು ಬಂದಾಗ ಎಲ್ಲರಿಗೂ ಉಳಿಸು ತಿಳಿಸುವ ಶಕ್ತಿ ಆ ಕಾಮಧೇನುಗಿದೆ ಅಂತಂದಾಗ ವಿಶ್ವಾಮಿತ್ರರಂತಾರ, ಇಲ್ಲ ಹಂಗಾರ ಈ ಕಾಮಧೇನುವಿನನ್ನ ನಾ ತಗೊಂಡು ಹೋಗ್ತೀನಿ ನನ್ನ ಆಶ್ರಮಕ್ಕ. ಅವ್ರಂತಾರ, ಪಾತ್ರ ಕರ್ಕೊಂಡು ಹೋಗಪ್ಪ, ಈ ಕಾಮಧೇನು ನೀ ಬೇಕಂತ ಬಯಸಿ ಅಲ್ಲ, ಅದು ಬಂದ್ರೆ ಕರ್ಕೊಂಡು ಹೋಗಂತ. ಅಲ್ಲಿ ಹೋಗ್ಲಿಲ್ಲ. ಅದಕ್ಕೆ ಈ ಶಿವಪುರಾಣ ಏನಾಗಿದೆ? ಬೇಡದ ಇಷ್ಟಾರ್ಥ ಕೊಡುವಂತ ಇದು ಕಾಮಧೇನು ಆಗಿದೆ. ಇಂಥ ಕಾಮಧೇನು ಆಗಿರುವ ಇಂಥ ಪುರಾಣವನ್ನ ನಾವು ನೀವೆಲ್ಲರೂ ಕೊಡ್ತ ಶ್ರಾವಣ ಮಾಸದಾಗ ಅಷ್ಟ ಅಲ್ಲ, ದಿನಾನು ಕೂಡ ಚಿಂತನ ಮಾಡೋ ಬೆಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು, ಶಿವಸ್ವರೂಪಿಗಳು. ಓಂ ಸಹನಾ ಭವತು ಸಹನೌ ಪುನಃತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ.
ಶಿವಾಯ ನಮಃ. ಶಿವಾಯ ನಮಃ. ಓಂ 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 ಶಿವಾಯ ನಮಃ. ಶಿವಾಯ ನಮಃ. ಓಂ ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶಿವಾನಂದಾಯ ನಮಃ. ಓಂ ಶ್ರೀ ಪೂರ್ಣಾನಂದಾಯ ನಮಃ. ಓಂ ಶ್ರೀ ಶ್ರದ್ಧಾನಂದಾಯ ನಮಃ. ಓಂ ಬಸವೇಶ್ವರಾಯ ನಮಃ. ಓಂ ಮಾರುತೇಶಾಯ ನಮಃ. ಓಂ ಪಾಂಡುರಂಗಾಯ ನಮಃ. ಓಂ ಜಗನ್ಮಾತೆ ನಮಃ. ಓಂ ಶಿವಾಯ ನಮಃ. ಅಷ್ಟೋತ್ತರಶತಜಪಫಲಂ ಶ್ರೀ ಗುರು ಪ್ರೀತ್ಯರ್ಥಂ ಸಮರ್ಪಯಾಮಿ. ಓಂ